ಸ್ನೇಹಿತರೆ, ಇವತ್ತು ನಾವು KPS ಪ್ರಮೋದ್ ಅವರನ್ನು ಮಾತನಾಡಿಸ್ತಿದ್ದೀವಿ. ಪ್ರಮೋದ್ ಅವರೇ, ನಮಸ್ಕಾರ. ನಮಸ್ಕಾರ. ಕುತೂಹಲಕ್ಕೆ ನಿಮ್ಮದು ಇನ್ಷಿಯಲ್ KPS ಸಿ ಸೇರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀವಿ. ಏನಿದು KPS ಅಂತ ಹೇಳಿದರೆ ಅದು ಕೃಷ್ಣಮೂರ್ತಿ ಅಂತ ನಮ್ಮ ತಾತನ ಹೆಸರು, ಪಿ ಅಂತ ಹೇಳಿದ್ರೆ ಪ್ರಹ್ಲಾದ್ ರಾವ್ ಅಂತ ಹೇಳಿ ನಮ್ಮ ತಂದೆಯ ಹೆಸರು, ನನ್ನ ಹೆಸರು ಸತ್ಯ ಪ್ರಮೋದ್ ಅಂತ ಹೇಳಿ ಪೂರ್ತಿ ಮನೇಲಿ ಇಟ್ಟಿದ್ದರಿಂದ ಹಂಗಾಗಿ ಕೃಷ್ಣಮೂರ್ತಿ ಪ್ರಹ್ಲಾದ್ ರಾವ್ ಸತ್ಯ ಪ್ರಮೋದ್ ಅಂತ, ಅಷ್ಟು ಉದ್ದದ ಹೆಸರು ಬೇಡ ಅಂತ ಹೇಳಿ KPS ಪ್ರಮೋದ್ ಅಂತ ಎಲ್ಲರೂ ಕರೀತಾರೆ. ಹಾಗಾಗಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಎಲ್ಲಿ ಹುಟ್ಟಿದ್ದು ತಾವು? ಹಾಸನದಲ್ಲೇ ಹುಟ್ಟಿದ್ದು. ಹಾಸನದಲ್ಲಿ. ಅಪ್ಪ ಅಮ್ಮನ ಹೆಸರು? ಅಪ್ಪ ಪ್ರಹ್ಲಾದ್ ರಾವ್ ಅಂತ ಹೇಳಿ, ಅವರು ಮೂಲತಃ ಮಂಡ್ಯದಲ್ಲಿ ಅವರು ಕೆಲಸದಲ್ಲಿದ್ದು. ಸಾವಿತ್ರಮ್ಮ ಅಂತ ಹೇಳಿ ಅಮ್ಮ ಹಾಸನದವರೇ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನದಲ್ಲೇ. ಅಪ್ಪ ಏನು ಮಾಡ್ತಾ ಇದ್ರು? ಅಪ್ಪ ಕೋಆಪರೇಟಿವ್ ಸೊಸೈಟಿನಲ್ಲಿ ಮ್ಯಾನೇಜರ್ ಆಗಿದ್ರು. ಮತ್ತೆ ಅನೇಕ ಸಂಘ ಸಂಸ್ಥೆಗಳನ್ನು ಕೂಡ ಅವರು ಸಾಹಿತ್ಯ ಪರಿಷತ್ತಿಂದ ಹಿಡಿದು ಸಂಸ್ಕೃತಿ ಅಂತಕ್ಕಂಥ ಒಂದು ಸಂಘ ಸಂಸ್ಥೆಗಳನ್ನ ಮಂಡ್ಯದಲ್ಲಿ ಜೊತೆ ಎಲ್ಲ ಕೆಲಸ ಮಾಡಿದಂಥವ್ರು. ಅಮ್ಮ ತಾಯಿ ಟೀಚರ್ ಆಗಿದ್ರು. ಹಾಸನದ CK ಸ್ಕೂಲ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ರು, ಟೀಚರ್ ಆಗಿದ್ರು. ಅಪ್ಪ ಮಂಡ್ಯದಲ್ಲಿ ಕೆಲಸದಲ್ಲಿದ್ರು, ಅಮ್ಮ ಹಾಸನದಲ್ಲಿ ಟೀಚರ್ ಆಗಿದ್ರು. ತಾವು ಓದಿದ್ದು ಹಾಸನದಲ್ಲೇನೆ. ನಾನು ಎಲ್ಲಿವರೆಗೂ ಓದಿದ್ರಿ? 1ರಿಂದ 10ನೇ ತರಗತಿವರೆಗೆ ಹಾಸನದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಓದಿದ್ದು. ಆನಂತರ ನನ್ನ ಮೊದಲನೇ ಫಸ್ಟ್ PUC ಸೆಕೆಂಡ್ PUC ಸರ್ಕಾರಿ ವಿಜ್ಞಾನ ಕಾಲೇಜು ಇಲ್ಲಿ ಹಾಸನದಲ್ಲಿ ಓದಿದೆ. ಆನಂತರ ಒಂದು ಕಂಪ್ಯೂಟರ್ ಸೈನ್ಸ್ ಪದವಿ 1992ರಲ್ಲಿ ಆಗತಾನೆ ಕಂಪ್ಯೂಟರ್ ಯುಗ ಪ್ರಾರಂಭ ಆದಂಥ ವರ್ಷ. ಅವಾಗ ಹಾಸನದಲ್ಲಿ ಅದರ ಕೋರ್ಸ್ಗಳು ಲಭ್ಯತೆ ಇರಲಿಲ್ಲ. ಹಾಗಾಗಿ ನಾನು ಮೈಸೂರಿನಲ್ಲಿ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು 1992ರಲ್ಲಿ ಪಡ್ಕೊಂಡಿದ್ದೆ. ಅದಾದ ಬಳಿಕ ನಿಮ್ಮ ದಾರಿ ಹೇಗೆ ಸಾಗಿತು? ನನಗೆ ಮನೆಯಲ್ಲಿ ನೀನು ಯಾವ್ದಾದ್ರು ಸರ್ಕಾರಿ ಕೆಲಸಕ್ಕೋ ಇಲ್ಲ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತ ಹೇಳಿ ಅಂತ ಬಹಳ ಒತ್ತಾಸೆ ಇತ್ತು. ನಮ್ಮ ತಂದೆಯವರು ಕೂಡ ಬಲವಂತವಾಗಿ ಅವರ ಒಂದು ಪರಿಚಯಸ್ಥರಲ್ಲಿ ಹೇಳಿ ಕೆಲಸ ಎಲ್ಲ ಕೊಡಿಸ್ಲಿಕ್ಕೆ ಮೊದಲು ನನಗೆ ಕಿರ್ಲೋಸ್ಕರ್ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಯಾಕೋ ಏನೋ ನನಗೆ ಕೆಲಸಕ್ಕೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ನಾನು ಸ್ವಂತ ಉದ್ದಿಮೆ ಮಾಡಬೇಕು, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನೋ ಒಂದು ಮುಂಚಿನಿಂದನೂ ಅದೊಂದು ಬಯಕೆ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ನಮ್ಮ ತಾಯಿಯಲ್ಲಿ ಅದನ್ನು ಅರಿವಳಿಕೆ ಹೇಳಿದೆ, ನಾನು ನಾನೇನೊಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಂತ. ಆಗ ತಾನೇ ಇಡೀ ಇಂಡಿಯಾದಲ್ಲಿ ಕೇಬಲ್ TV ಅಂತಕ್ಕಂಥ ಒಂದು ಹೊಸ ಉದ್ದಿಮೆ ಪ್ರಾರಂಭ ಆಗಿತ್ತು. ಮನೆಗಳಲ್ಲಿ ಬರೀ ದೂರದರ್ಶನ TVಯನ್ನು ಏನು ನೋಡ್ತಾ ಇದ್ರು ಜನ, 3 ಗಂಟೆ 4 ಗಂಟೆ ಬರ್ತಾ ಇದ್ದ ಸಮಯದಲ್ಲಿ ಬೇರೆ ಬೇರೆ ಖಾಸಗಿ ಚಾನಲ್ಗಳು ಕೂಡ ಆ ಟೈಮಲ್ಲಿ ಪ್ರಾರಂಭ ಆಗ್ತಾ ಇತ್ತು. ಅದನ್ನ ಮನೆಗೆ ತಲುಪಿಸೋಂಥ ಕೆಲಸ ಕೇಬಲ್ ಉದ್ದಿಮೆ ಅಂತೇಳಿ ಅದು ಆಗತಾನೆ ಪ್ರಾರಂಭ ಆಗ್ತಾ ಇತ್ತು. ನನಗೆ ಅದ್ರ ಬಗ್ಗೆ ಒಲವು ಬಂತು, ಅದನ್ನು ಯಾಕೆ ಮಾಡಬಾರ್ದು, ಹೊಸದಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿ. ಅದನ್ನ ಕೊನೆಗೆ ನಾನು ನಮ್ಮ ತಾಯಿಯವರ ಹತ್ರ ಅರಿಕೆ ಮಾಡಿಕೊಂಡಾಗ ಅವರು ಸಾಲ ಮಾಡಿ ಒಂದು 80,000 ರೂಪಾಯಿಗಳನ್ನ ಅವತ್ತಿನ ಕಾಲದಲ್ಲಿ ನನಗೆ ಕೊಟ್ಟರು. ನೀನು ಇದರಲ್ಲಿ ಯಶಸ್ವಿ ಆಗ್ತೀಯ, ಹೋಗು ಅಂತ ಹೇಳಿ ಅಂತ ಆಶೀರ್ವಾದ ಮಾಡಿ. ಅವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಅವತ್ತು ಬಿಸ್ನೆಸ್ಸು ಪ್ರಾರಂಭ ಆಯಿತು. ಅದು ಇಲ್ಲಿವರೆಗೂ ಕೂಡ ನನ್ನ ಒಂದು ಜರ್ನಿನ ಕರ್ಕೊಂಡು ಬಂದಿದೆ. ಹಿಂದೆಲ್ಲ ಕೇಬಲ್ ಕನೆಕ್ಷನ್ ಅಂದರೆ ಮನೆ ಮನೆಗೂ ವೈರ್ಗಳು ಸಂಪರ್ಕ ಅಲ್ವಾ? ಹೌದೌದು, ಪ್ರತಿಯೊಂದು ಮನೆಗೂ ವೈರ್ಗಳು ಸಂಪರ್ಕ ಮಾಡಬೇಕಿತ್ತು. ಅವಾಗ ಏನಾಗಿತ್ತು ಅಂದರೆ, ಕೆಲವರಿಗೆ ನಾವು ಯಾರ್ದಾರು ಮನೆಗೆ ಹೋಗಿ ಕೇಬಲ್ TV ಹಾಕ್ತೀವಿ ಅಂತ ಹೇಳಿದರೆ ಕೆಲವರಿಗೆ ಭಯ, ಕೆಲವರಿಗೆ ಆಸಕ್ತಿ. ಯಾರೋ ಬರ್ತಾರೆ ನಮ್ಮ ಮನೆಗೆ, ಏನೋ ಒಂದು ವೈರ್ ಎಳೆದು ಹೋಗ್ತಾರೆ, ಏನಪ್ಪ ಅಂತಕ್ಕಂಥದ್ದು. ಅವರಿಗೆ ನಾವು ಅರಿವನ್ನು ಮೂಡಿಸಿ ಅವತ್ತು ಪ್ರತಿಯೊಂದು ಮನೆಗೂ ನಾವು ಏನು ಮುಖ್ಯ ಕಂಟ್ರೋಲ್ ರೂಮ್ ಅಂತ ಏನು ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ಮನೆಗೂ ಕೂಡ ಕೇಬಲನ್ನು ತಗೊಂಡು ಹೋಗಿ ಅವ್ರ ಮನೆಗಳಿಗೆ ಕೇಬಲ್ಗೆ ಹಾಕಿ ಅವ್ರ ಮನೆ TVಗಳಲ್ಲಿ ಯಾವ ರೀತಿ ಇದನ್ನ ನೋಡಬೇಕು, ಚಾನಲ್ ಯಾವ ರೀತಿ ಚೇಂಜ್ ಮಾಡಬೇಕು ಅಂತಕ್ಕಂಥ. ಅವಾಗಲೂ ಕೂಡ ಆಧುನಿಕ TVಗಳೇನು ಇರ್ತಾ ಇರಲಿಲ್ಲ, ಎಲ್ಲ ಮ್ಯಾನ್ಯುಯಲ್ ಟ್ಯೂನಿಂಗ್ TVಗಳು ಇರ್ತಾ ಇತ್ತು, ಕಲರ್ TVಗಳು. ಅದನ್ನ ಉಪಯೋಗಿಸ್ತಕ್ಕಂಥದ್ದು ಕೆಲವರಿಗೆ ಕಷ್ಟ ಇತ್ತು. ಅದನ್ನ ಅವ್ರ ಮನೆಗಳಲ್ಲಿ ಅವ್ರಿಗೆ ತರಬೇತಿ ಕೊಟ್ಟು ಯಾವ ರೀತಿ ನೋಡಬೇಕು ಅಂತ ಹೇಳಿ ಮಾಡಿ ಬರ್ತಾ ಇತ್ತು. ಗರಿಷ್ಠ ಎಷ್ಟು ಮನೆಗಳಿಗೆ ಸಂಪರ್ಕ ಕೊಟ್ರಿ? 1992ರಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಮೊದಲನೇದಾಗಿ ಆಗ್ಲೇ ಹೇಳಿದಾಗ ಸ್ವಲ್ಪ ಕಷ್ಟ ಮನೆಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮನೆಯವರು ಬೇಕು ಅಂತ ಹೇಳಿದ್ರೆ ಮುಂದಿನ ಮನೆಯವರು ಬೇಕು ಅನ್ನೋದು ಡಿಸ್ಟೆನ್ಸ್ ಸುಮಾರು 100 ಮೀಟರ್ 200 ಮೀಟರ್ 500 ಮೀಟರ್ವರೆಗೂ ಡಿಸ್ಟೆನ್ಸ್ಗಳು ಇರ್ತಾ ಇತ್ತು. ಎಲ್ಲರ ಮನೆಗಳಲ್ಲೂ ಅಷ್ಟು ಈಸಿಯಾಗಿ ಹಾಕ್ಸ್ಕೊಳ್ತಾ ಇರಲಿಲ್ಲ. ಆ ಸಮಯದಲ್ಲಿ ಒಂದು 6 ತಿಂಗಳ ನಂತರ ಒಂದು 200ರಿಂದ 250 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಕೆಲಸ ಆಗ್ತಾ ಬಂತು. ತದನಂತರದಲ್ಲಿ ಮುಂದುವರೆದಂಗೆ ಇವತ್ತು ಸಾವಿರಾರು ಮನೆಗಳಿಗೆ ಸಂಪರ್ಕವನ್ನು ಕಲ್ಪಿಸಿ ಅದರ ಸಿಗ್ನಲ್ ಅನ್ನ ಏನಿದೆ ಅದನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಧಾರಣೆ ಆಯಿತು ಅಲ್ವಾ? ಹೌದು, ತುಂಬಾ ಸುಧಾರಣೆ ಆಯಿತು. ಹೌದು, ಮೊದಲು ಅನಲಾಗ್ ಮೋಡಲ್ ಇತ್ತು. ಆನಂತರ ಚಾನಲ್ಗಳು ಕೇವಲ 3ರಿಂದ 4 ಮಾತ್ರ ಲಭ್ಯ ಇತ್ತು. ಆನಂತರ 15, 30, 40, 50, ಇವತ್ತು ಸುಮಾರು ಕೇಬಲ್ TVನಲ್ಲಿ 600ರಿಂದ 700 ಚಾನಲ್ಗಳು ಲಭ್ಯ ಇದೆ. ಅನಲಾಗ್ ತಂತ್ರಜ್ಞಾನದಿಂದ ಡಿಜಿಟಲ್ ತಂತ್ರಜ್ಞಾನಕ್ಕೆ ಬಂದ್ವಿ, ಡಿಜಿಟಲ್ ತಂತ್ರಜ್ಞಾನದಿಂದ 4K ತಂತ್ರಜ್ಞಾನಕ್ಕೆ ಬಂದ್ವಿ. ಹೀಗಾಗಿ ಕಳೆದ ಒಂದು 20 ವರ್ಷಗಳಲ್ಲಿ ಕೇಬಲ್ TVನಲ್ಲಿ ಮಹತ್ತರವಾದ ಬದಲಾವಣೆಗಳು, ತುಂಬಾ ತರದ ಬದಲಾವಣೆಗಳಾಗಿದೆ. ಅದರಲ್ಲೂ ಸ್ಪರ್ಧೆ
ಸ್ಪರ್ಧೆ ತುಂಬಾನೇ ಇದೆ. ಚಾನಲ್ಗಳು ಮೊದಲನೇನಾಗ್ತಿತ್ತು, ಕರ್ನಾಟಕದಲ್ಲಿ ನಮ್ಮ ಸ್ಥಳೀಯ ಸುದ್ದಿವಾಹಿನಿಗಳೇ ಇರ್ತಾ ಇರಲಿಲ್ಲ. ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದನೇ ಬರ್ತಾ ಇದ್ದಂಥ ಚಾನಲ್ಗಳು ಮತ್ತು ವಿದೇಶಗಳಿಂದ ಬರ್ತಾ ಇದ್ದಂಥ ಚಾನಲ್ಗಳು. ಆನಂತರ ನಮ್ಮ ಸ್ಥಳೀಯ ಸುದ್ದಿವಾಹಿನಿಗಳೆಲ್ಲ ಪ್ರಾರಂಭ ಆದಮೇಲೆ ಈ ಕೇಬಲ್ ಟಿವಿ ಮತ್ತು ಈ ಒಂದು ನಮ್ಮ ಏನು ಖಾಸಗಿ ಚಾನಲ್ಗಳೇನಿದೆ ಇದರಲ್ಲಿ ಬಹಳ ಕಾಂಪಿಟೇಷನ್ ಇದೆ, ಬಹಳ ಸ್ಪರ್ಧಾತ್ಮಕ ಇದು ಒಂದು ನಡೀತಾನೆ ಇದೆ ಈಗಲೂ ಕೂಡ ಅಲ್ವಾ? ಹೌದು. ಕೇಬಲ್ ಟಿವಿ ಕೆಲಸ ಈಗಲೂ ನೀವು ಬಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಜೀವಾಳ ಮೊದಲಿಂದನೂ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ಅದನ್ನು ಇವತ್ತವರೆಗೂ ನಡೆಸ್ಕೊಂಡು ಬರ್ತಾನೆ. ಅದು ಒಂದು ಭಾಗ ಆಯಿತು. ಎರಡನೇದು ಸ್ಥಳೀಯ ಟಿ ವಿ ಚಾನಲನ್ನು ಶುರು ಮಾಡಿಕೊಂಡ್ರಿ, ಅದಕ್ಕೆ ಯಾಕೆ ಬಂದ್ರಿ? ತಂದೆಯವರು ಮೂಲತಃ ಪತ್ರಕರ್ತರೆ. ಕೆ ಗುಂಡಣ್ಣ ಅಂತ ಹೇಳಿ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ನಮ್ಮ ತಾತ ಆಗಬೇಕು. ನಮ್ಮ ತಂದೆಯವರು ಪೌರವಾಣಿ ಅಂತಕ್ಕಂಥ ಒಂದು ಮಂಡ್ಯದಲ್ಲಿ ಪತ್ರಿಕೆ ಇತ್ತು, ಅದರಲ್ಲಿ ಅವರು ಸಂಪಾದಕರಾಗಿ ಕೆಲಸ ಮಾಡಿ ಸೊಸೈಟಿಯ ಕೆಲಸವನ್ನು ಮಾಡಿಕೊಂಡು ಸಂಜೆ ಅಲ್ಲಿಗೆ ಹೋಗಿ ಆವತ್ತಿನ ಕಾಲದಲ್ಲಿ ಮಳೆಗಳನ್ನು ಜೋಡಿಸಿ ನಡೀತಾ ಇರ್ತಕ್ಕಂಥ ಪತ್ರಿಕೆ. ಆಮೇಲೆ ಇದು ವೀಕ್ಲಿ ಒನ್ಸ್ ಬರ್ತಾ ಇದ್ದು ಪೌರವಾಣಿ ಅಂತಕ್ಕಂಥದ್ದು. ಇವತ್ತಿಗೂ ಮಂಡ್ಯದಲ್ಲಿ ಪೌರವಾಣಿ ಪತ್ರಿಕೆ ಅಂತ ಹೇಳಿದ್ರೆ ಅದರದ್ದು ಒಂದು ಚಾಪೆ ಬೇರೆ. ಶನಿವಾರ ಸಂಜೆ ಒಂದು 5:15 ಪತ್ರಿಕೆ ಆಚೆಗೆ ಬರುತ್ತೆ ಅಂತ ಹೇಳಿದ್ರೆ ಪ್ರೆಸ್ ಮುಂದೆ ಸುಮಾರು ಒಂದು 200-300 ಜನ ಪತ್ರಿಕೆ ತಗೊಳ್ಳೋದಕ್ಕೆ ಕಾಯ್ಕೊಂಡು ನಿಂತಿರೋರು. ಅವತ್ತು 20 ಪೈಸೆನೋ 25 ಪೈಸೆನೋ ಪತ್ರಿಕೆ ಅದಕ್ಕೆ. ಹಾಗಾಗಿ ಮನೆಯಲ್ಲಿ ನಾನು ಓಡಾಡ್ತಾ ಇದ್ದು ಜೊತೆಯಲ್ಲಿದ್ದಾಗ ಜರ್ನಲಿಸಮ್ ಮತ್ತೆ ಪತ್ರಿಕೋದ್ಯಮ ಕೇಬಲ್ ಟಿವಿ ಜೊತೆಗೆ ನನ್ನನ್ನು ಸೆಳೀತು. ಮನೆಗಳಿಗೂ ಇಷ್ಟೆಲ್ಲ ಕೇಬಲ್ ಸಂಪರ್ಕ ಮಾಡಿದ್ದೀವಿ, ಇಷ್ಟೊಂದು ಟೆಕ್ನಾಲಜಿ ಇದೆ, ಯಾಕೆ ನಾನೇ ಒಂದು ಸ್ಥಳೀಯ ಸುದ್ದಿವಾಹಿನಿ ಮಾಡಬಾರ್ದು ಅಂತ ಯೋಚನೆ ಮಾಡಿ 2006ರಲ್ಲಿ ಮುಖ್ಯವಾಗಿ ಇವತ್ತೇನು ಅಮೋಘ್ ಚಾನಲ್ ಅಂತ ಇದೆ, ಅದು ಅದನ್ನು ಪ್ರಾರಂಭ ಮಾಡಿದಂಥವ್ರು ಅನಿತಾ ಕುಮಾರಸ್ವಾಮಿ ಅವರು. ಇವತ್ತಿನ ನಮ್ಮ ಏನು ಕುಮಾರಸ್ವಾಮಿ ಅವರು ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಮನೆಯವರು. ದೇವೇಗೌಡರ ಮೊಮ್ಮಗನ ಹೆಸರು ಅಮೋಘ್ ಅಂತ ಹೇಳಿ. ಸೊ ಅವರು ಅದನ್ನ ಪ್ರಾರಂಭ ಮಾಡಬೇಕು ಅಂತ ಎಲ್ಲಾ ಕಡೆ ಯೋಚನೆ ಮಾಡಿದ್ರು, ಪ್ರಾರಂಭ ಕೂಡ ಮಾಡಿದ್ರು. ಆಮೇಲೆ 1 ವರ್ಷ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು, ಆಯಾ ಜಿಲ್ಲೆಗಳಲ್ಲಿ ಯಾರು ಕೇಬಲ್ ಟಿವಿನ ನೋಡ್ಕೊಳ್ತಿದ್ರು ಅವರಿಗೆ ಅದನ್ನ ನಾನು ಮಾರ್ಬಿಡ್ತೀನಿ, ವಹಿಸ್ಕೊಡ್ತೀನಿ, ನೀವೇ ಇದನ್ನ ತಗೊಳ್ಳಿ ಅಂತ ಹೇಳಿ ಅಂತ ಎಲ್ಲರನ್ನು ಕರೆದು ಹೇಳಿದ್ರು. ಸೊ ಹಾಸನ ಜಿಲ್ಲೆ ಪೂರ್ತಿ ಅಮೋಘದ್ ಏನಿತ್ತು ಅದನ್ನ ನಾನು ಹೇಗಿದ್ರು ಇದಕ್ಕೆ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗಾಗಿ ಅಮೋಘ್ ಸುದ್ದಿವಾಹಿನಿನ ನಾನು ಪರ್ಚೇಸ್ ಮಾಡಿ ನಿರಂತರವಾಗಿ 2006 19 ವರ್ಷಗಳ ಕಾಲ ಜಿಲ್ಲಾದ್ಯಂತ ಸುದ್ದಿನ ಕೊಡ್ತಕ್ಕಂಥ ಒಂದು ಚಾನಲ್ ಮತ್ತು ಅದ್ರ ಜೊತೆಗೆ ಮನರಂಜನೆ ಕೊಡ್ತಕ್ಕಂಥ ಚಾನಲ್ ಆಗಿ ಕೂಡ ಹೊರಹೊಮ್ಮಿದೆ. ಪತ್ರಿಕೆಗಳಿದಾವೆ, ರೇಡಿಯೋ ಇದೆ, ಬೇರೆ ದೂರದರ್ಶನ ಮಾಧ್ಯಮಗಳಿದಾವೆ, ಅದ್ರ ಮಧ್ಯದಲ್ಲಿ ನಿಮ್ಮದು ಸ್ಥಳೀಯ ಸುದ್ದಿವಾಹಿನಿ ಹೇಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ, ತನ್ನನ್ನು ತಾನು ಬೆಳೆಸ್ಕೊಳ್ತಾ ಇದೆ? ಅಲ್ಲ, ಅದೇ ಸ್ಥಳೀಯ ಸುದ್ದಿವಾಹಿನಿ ಮೊದಲು ಒಂದು 2-3 ವರ್ಷ ತಾವು ಹೇಳಿದಾಗೆ ಬೇಕಾದಷ್ಟು ಬೇರೆ ಚಾನಲ್ಗಳು ಎಲ್ಲ ಕೂಡ ಮತ್ತು ವಾಹಿನಿಗಳು ಕೂಡ ಇತ್ತು. ತದನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆನಲ್ಲಿ ಸ್ಥಳೀಯವಾಗಿ ಸುದ್ದಿಗಳನ್ನು ಬೇರೆ ಯಾವುದೇ ಸುದ್ದಿವಾಹಿನಿಗಳು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 30 ಸೆಕೆಂಡು ಅಥವಾ 15 ಸೆಕೆಂಡ್ಗಳು ಮಾತ್ರ ತೋರಿಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಹಾಸನ ಹೊಳೆನರಸೀಪುರದ ಇರ್ಬೋದು, ಅರ್ಕಲ್ಗೂಡಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಸುದ್ದಿಗಳನ್ನ ಎಷ್ಟೊಂದು ಸುದ್ದಿವಾಹಿನಿಗಳು ತಗೊಳ್ಳೋದೇ ಇಲ್ಲ. ಅದು ಅವರ ವ್ಯಾಪಾರ ದೃಷ್ಟಿ ಇರ್ಬೋದು ಅಥವಾ ಕಮರ್ಷಿಯಲ್ ಆಗಿ ಅವ್ರಿಗೆ ಅದರಿಂದ ಏನು ಸಿಕ್ಕುತ್ತೆ ಅನ್ನೋದನ್ನ ನೋಡ್ತಾರೆ ಏನೋ ಇರ್ಬೋದು. ಬಟ್ ನಾವು ನಮ್ಮ ಅಷ್ಟು ವರದಿಗಾರರಿಗೆ ನಾವು ಏನು 30 ನಿಮಿಷ ಸುದ್ದಿನ ಪ್ರತಿ ದಿವಸ 4 ಸಮಯ ಬಿತ್ತರ ಮಾಡ್ತೀವಿ, ಅದರಲ್ಲಿ ಸ್ಥಳೀಯ ಸುದ್ದಿಗಳಿಗೆ ತುಂಬ ಮಹತ್ವ ಕೊಡ್ತಾ ಇದ್ವಿ ಎಲ್ಲ. ಹಾಗಾಗಿ ಬರ್ತಾ ಬರ್ತಾ ಯಾರಾದರೂ 7:15 ಆಯಿತು ಅಥವಾ ಆ ಸಮಯ ಬಂತಂತ ಹೇಳಿದ್ರೆ, ಸೊ ಅಮೋಘ್ ಹಾಕೊಳ್ಳೋಣಪ್ಪ ಸುದ್ದಿವಾಹಿನಿ ಬರುತ್ತೆ, ನಮ್ಮ ಊರಿಂದು 5 ನಿಮಿಷ ತೋರಿಸ್ತಾರೆ, 3 ನಿಮಿಷ ತೋರಿಸ್ತಾರೆ, ಪೂರ್ಣ ವಿವರವಾಗಿ ತೋರಿಸ್ತಾರೆ ಅಂತಕ್ಕಂಥ ಒಂದು ಯೋಚನೆಗಳು ವೀಕ್ಷಕರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅಮೋಘ್ ಸುದ್ದಿವಾಹಿನಿ ಒಂದು ಬೆಳೀತು. ತದನಂತರದಲ್ಲಿ ಒಂದು 5-10 ವರ್ಷಗಳ ಕಾಲ ಸ್ಥಳೀಯವಾಗಿ ಕಲಾವಿದರುಗಳನ್ನ ಗುರುತಿಸುವಂಥದ್ದು, ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ, ರಸಪ್ರಶ್ನೆಗಳನ್ನ ಕಾರ್ಯಕ್ರಮ ಮಾಡಿದ್ವಿ, ಯೋಗ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಈ ರೀತಿ ನಮ್ಮ ವ್ಯಾಪ್ತಿಗೆ ಬಂದಂಥದ್ದು ಗೊತ್ತಂತ ವಿಷಯಗಳನ್ನ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಬಂದ್ವಿ. ಹಾಗಾಗಿ ಅಮೋಘ್ಗೆ ಹೆಚ್ಚು ಬಳಕೆದಾರರು ಸುದ್ದಿನ ನೋಡ್ತಕ್ಕಂಥದ್ದು, ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಹೆಚ್ಚಾಗ್ತಾ ಹೋದ್ರು. ಕೇಬಲ್ ಟಿವಿ ಕೆಲಸ ಮತ್ತು ಈ ಕಡೆ ಸ್ಥಳೀಯ ಸುದ್ದಿವಾಹಿನಿ, ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ನಮ್ಮಲ್ಲಿ ಮೊದಲು 23 ಜನ ಕೆಲಸ ಮಾಡ್ತಾ ಇದ್ರು, ಈಗ 18 ಜನ ಕೆಲಸ ಮಾಡ್ತಾ ಇದ್ದಾರೆ. ವರದಿಗಾರರಾಗಿ, ಎಡಿಟರ್ಸ್ ಆಗಿ, ನ್ಯೂಸ್ ರೀಡರ್ಸ್ ಆಗಿ ಎಲ್ಲರೂ. ಅಂದರೆ 23ರಿಂದ 18ಕ್ಕೆ ಯಾಕೆ ಬಂತು? 23ರಿಂದ 18ಕ್ಕೆ ಅಂತ ಅದೇ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಮಗೆ ನನ್ನ ಆಲೋಚನೆಗೆ ತಕ್ಕಂಗೆ ಸಿಬ್ಬಂದಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಸಿಬ್ಬಂದಿಯ ಕೊರತೆ ಆಗಿದೆ. ಬಟ್ ಈಗಲೂ ನನಗೆ 25 ಜನರ ಸಿಬ್ಬಂದಿಯ ಅಗತ್ಯತೆ ಇದ್ದೇ ಇದೆ. ಈಗಲೂ ಕೂಡ ಒಳ್ಳೆಯ ನಿರೂಪಕರು ಇರ್ಬೋದು ಅಥವಾ ಕಾರ್ಯಕ್ರಮ ನಡೆಸ್ಕೊಡುವಂಥವ್ರು ಬಂದರೆ ಈಗಲೂ ನಮ್ಮ ಸಂಸ್ಥೆನಲ್ಲಿ ಅವಕಾಶ ಇದೆ. ಸಹಕಾರಿ ಕ್ಷೇತ್ರಕ್ಕೆ ಕಾಲಿಟ್ರಿ,
ಕೈ ತುಂಬ ಕೆಲಸಗಳು ಇಲ್ಲಿ ಇದ್ರೂ ಮತ್ತೆ ಅದಕ್ಕೆ ಹೋದ್ರಿ. ಇದಕ್ಕೂ ಕೂಡ ನಮ್ಮ ತಂದೆಯವರ ಒಂದು ಇದೆ, ಅವರು ಸಹಕಾರ ಸಂಘದಲ್ಲೇ ಕೆಲಸ ಮಾಡ್ತಿದ್ರು. ಅವರ ಕೆಲಸಗಳನ್ನ ನೋಡ್ತಾ ಇದ್ವಿ. ನನ್ಗೇನಂತ ಹೇಳಿದ್ರೆ ಸಹಕಾರ ತತ್ವ ಯಾಕೆ ನನ್ನನ್ನು ಅದು ಆಕರ್ಷಣೆ ಮಾಡ್ತು ಅಂತ ಹೇಳಿದ್ರೆ, ಸಹಕಾರ ತತ್ವದಲ್ಲಿ ಮುಖ್ಯ ಉದ್ದೇಶ ಒಬ್ರಿಗೊಬ್ರಿಗೆ ಸಹಕಾರ. ಪದ ಹೇಳೋ ಹಾಗೇನೆ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಬೇರೆಯವರು ಸಹಕಾರ ನೀಡ್ತಕ್ಕಂಥದ್ದು, ಆರ್ಥಿಕವಾಗಿರ್ಬೋದು, ಬೇರೆ ಬೇರೆ ಕೃಷಿ ಸಂಘಗಳು ಏನೇನಿದೆ ಆ ಥರ ವಿಷಯಗಳಲ್ಲಿ. ಹಾಗಾಗಿ ನಾನು ಏನು ನಮ್ಮ ಗಾಯತ್ರಿ ಪತ್ತಿನ ಸಹಕಾರ ಸಂಘ ಇದೆ ಅದರಲ್ಲಿ ಮೊದಲನೇದಾಗಿ ನಾನು ನಿರ್ದೇಶಕನಾಗಿ ಆಯ್ಕೆ ಆದಾಗ ಮೊದಲ 4 ವರ್ಷ ಅಲ್ಲಿಯ ಸಂಪೂರ್ಣ ಮಾಹಿತಿ ಹೇಗೆ ನಡೆಯುತ್ತೆ, ಇವತ್ತು ಬ್ಯಾಂಕ್ನಲ್ಲಿ ಒಬ್ರು ಯಾರು ಸಾಲ ತಗೊಳ್ಬೇಕು ಅಂತ ಹೋದ್ರೆ ಯಾವ್ದಾದ್ರು ಸಹಕಾರಿ ಬ್ಯಾಂಕ್ಗಳನ್ನ ಬಿಟ್ಟು ಶ್ಯೂರಿಟಿ ಇಲ್ಲದೆ, ಗ್ಯಾರಂಟಿ ಇಲ್ಲದೆ, ಮತ್ತೆ ಯಾವುದೇ ಥರದ ಅನುಮಾನ ಇಲ್ಲದೆ ಸಾಲ ಕೊಡೋದಿಲ್ಲ. ಬಟ್ ಸಹಕಾರಿ ಕ್ಷೇತ್ರದಲ್ಲಿ ಆ ಥರ ಇಲ್ಲ. ಅನೇಕ ಸಹಕಾರಿ ಸಂಸ್ಥೆಗಳು, ಬ್ಯಾಂಕುಗಳು ಕೂಡ ಇವತ್ತು ಕೂಡ ಯಾವುದೇ ಅಡಮಾನ ಮಾಡದೆ, ಯಾವುದೇ ಸಿಂಪಲ್ ಆಗಿ ಇಬ್ಬರು ಷೇರುದಾರರ ಸಹಿಯನ್ನು ತಗೊಂಡು 2 ಲಕ್ಷದವರೆಗೆ ಸಾಲ, 3 ಲಕ್ಷದವರೆಗೆ ಸಾಲ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಸಣ್ಣದಾಗಿ ಆಟೋ ನಡೆಸ್ತಾ ಇರೋರು ಇರ್ಬೋದು, ಅಡುಗೆ ಮಾಡ್ತಾ ಇರೋರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಅವರುಗಳಿಗೆ 1 ಲಕ್ಷ 2 ಲಕ್ಷ ಇವತ್ತು ಕೂಡ ಅವರ ವ್ಯಾಪಾರಕ್ಕೆ ಒಂದು ಒಳ್ಳೆಯ ದುಡ್ಡೇನೆ. ಹಾಗಾಗಿ ಅವರುಗಳು ಈ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡಿದಾಗ ನಮಗೆ ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿ ಬಂತು. ಹಾಗಾಗಿ ನಮ್ಮ ಸಹಕಾರ ಸಂಘದಲ್ಲಿ ಒಂದು 3200 ಜನ ಷೇರುದಾರರಿದ್ರು. ಅದರಲ್ಲಿ ಒಂದು 500-600 ಜನ ಸ್ವಲ್ಪ ಬಡರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರೇ ಇದ್ರು. ಸೊ ಅವರುಗಳಿಗೆ ಇನ್ನೂ ಹೆಚ್ಚಿನ ಸರಳ ರೀತಿಯಲ್ಲಿ ನಿಯಮಗಳನ್ನ ಸಡಿಲಿಸಿ ಅವರುಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸಹಕಾರ ಸಂಘದಲ್ಲಿ ಮಾಡ್ತಾ ಬಂದ್ವಿ. ಮತ್ತೆ ಮುಖ್ಯವಾಗಿ ಕೆಲವು ವಿಧಾನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ತಮ್ಮ ನಿವೃತ್ತಿ ಜೀವನದ ನಂತರ ಬಂದಿರತಕ್ಕಂಥ ಹಣನ ಸಹಕಾರಿ ಕ್ಷೇತ್ರದಲ್ಲಿ ಕೆಲವರು ತೊಡಗಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಅವರದ ಒಂದು ಸ್ವಯಂ ಇರುತ್ತೆ. ಯಾಕೆಂದ್ರೆ ಈ ಒಂದು ಅವರಿಗೆ ಬರ್ತಕ್ಕಂಥ ಬಡ್ಡಿ ಕೂಡ ಜಾಸ್ತಿ ಬರ್ತಕ್ಕಂಥದ್ದು ಅಂತ, ಅದು ಕೂಡ ಒಂದು ಸೇವೆ ಆದಂಗೆ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ. ಆಮೇಲೆ ಇದುವರೆಗೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ಏನು ನನ್ನ ಬ್ಯಾಂಕಲ್ಲಿ ಮಾಡಿದೀವಿ, ಒಂದೇ ಒಂದು ರೂಪಾಯಿಯೂ ಕೂಡ ರೆಮ್ಯುನರೇಷನ್ ಆಗಲಿ, ಸಿಟ್ಟಿಂಗ್ ಫೀಸ್ ಆಗಲಿ ತಗೊಂಡಿಲ್ಲ. ಪೂರ್ಣ ಅವಧಿನಲ್ಲಿ ಸುಮಾರು 10 ವರ್ಷದಲ್ಲಿ 7 ವರ್ಷ ಅಧ್ಯಕ್ಷನಾಗಿ, 3 ವರ್ಷ ನಿರ್ದೇಶಕನಾಗಿ, ಬೆಳಗ್ಗೆ 10:30 12 ಗಂಟೆ, ಬೆಳಗ್ಗೆ ಒಂದು 2.5 ಗಂಟೆ, ಸಂಜೆ 2.5 ಗಂಟೆ ಸಹಕಾರ ಸಂಘದಲ್ಲಿ ಕೂತು ಅವ್ರು ಬಂದಿರತಕ್ಕಂಥ ಯಾವುದೇ ನಮ್ಮ ಷೇರುದಾರ ಇರ್ಬೋದು, ಅವರದ್ದು ಏನೇ ಡಾಕ್ಯುಮೆಂಟ್ಸ್ ಇರ್ಬೋದು, ಅವರಿಗೆ ಸಲಹೆಗಳನ್ನ ಕೊಡ್ತಕ್ಕಂಥದ್ದು, ಲೋನನ್ನು 2 ದಿವಸದಲ್ಲಿ 48 ಗಂಟೆಗಳಲ್ಲಿ ಅವರಿಗೆ ಸ್ಯಾಂಕ್ಷನ್ ಮಾಡಿ ಕೊಡ್ತಕ್ಕಂಥ ಎಲ್ಲ ಪ್ರೋಸೆಸ್ಗಳನ್ನು ಕೂಡ ಮಾಡಿ ಕೊಡ್ತಾ ಇದ್ದೆ. ಸೊ ಆ ನಿಟ್ಟಿನಲ್ಲಿನೇ ಕರ್ನಾಟಕ ರಾಜ್ಯ ಸರ್ಕಾರ 2023ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನ ಅತ್ಯುತ್ತಮ ಸೇವಾ ಸಹಕಾರ ಸಂಘ ಅಂತ ಹೇಳಿ ಅಂತ ಕೊಡ್ತು. ಸಹಕಾರ ಸಂಘ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇರ್ತಕ್ಕಂಥವ್ರು ನಾನು ಆಗಲೇ ಹೇಳ್ದಂಗೆ ನಿವೃತ್ತಿ ಜೀವನವನ್ನು ಮುಗಿಸಿ ಬಂದಿರತಕ್ಕಂಥವ್ರು. ಪ್ರಪ್ರಥಮವಾಗಿ ಹಾಸನದಲ್ಲಿ ಸಹಕಾರಿ ಬ್ಯಾಂಕಲ್ಲಿ ಆ್ಯಪನ್ನು ಒಂದು ಡೆವಲಪ್ ಮಾಡಿದ್ವಿ ನಾವು. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಆ್ಯಪಲ್ಲಿ, ಬಟ್ ಅವರು ಎಷ್ಟು FD ಇಟ್ಟಿದ್ದಾರೆ, ಅವ್ರದ್ದು ಲೋನ್ ಎಷ್ಟಿದೆ, ಇವತ್ತು ಎಷ್ಟು SB ನಲ್ಲಿದೆ, ಲೋನ್ ಕಟ್ಟಿದೆ, ಅದು ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋ ಪ್ರತಿಯೊಂದು ಮಾಹಿತಿ ಕೂಡ ಆ ಕ್ಷಣದಲ್ಲಿ ಅವರಿಗೆ ಲಭ್ಯ ಆಗ್ತಾ ಇತ್ತು. ಇದನ್ನ ಜಿಲ್ಲಾಡಳಿತ ಒಂದು ಗುರುತಿಸ್ತು. ಯಾಕೆಂತ ಹೇಳಿದ್ರೆ ಸಹಕಾರ ಸಂಘದಲ್ಲಿ ಒಂದು 3000 ಜನ ಇರೋ ಷೇರುದಾರರಲ್ಲಿ ಒಂದು ಆ್ಯಪ್ನ ಡೆವಲಪ್ ಮಾಡಿ ಅವರು ಸಹಕಾರ ಸಂಘಕ್ಕೆ ಕಾಲಿಡದೆ ಬರದೇನೆ ಮನೆಯಲ್ಲೇ ಕೂತು ನೋಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ತಕ್ಕಂಥದ್ದು ಒಂದು. ಮತ್ತೆ ಕಳೆದ ನಾನಿದ್ದಂಥ 10 ವರ್ಷದ ಅವಧಿನಲ್ಲೂ ಕೂಡ 18% ಡಿವಿಡೆಂಡ್ ಅನ್ನು ಪ್ರತಿ ಷೇರುದಾರರಿಗೆ ಪ್ರತಿ ವರ್ಷನೂ 1 ವರ್ಷನೂ ಕಡಿಮೆ ಆಗ್ದಂಗೆ ಕೊಡ್ತಾ ಬಂದ್ವಿ. ಪ್ರತಿ ವರ್ಷನೂ 10-15, ನಾನು ವಹಿಸ್ಕೊಂಡಾಗ 25-30 ಲಕ್ಷ ಲಾಭ ಇತ್ತು. 10 ವರ್ಷದಲ್ಲಿ ಅದನ್ನು 70-80 ಲಕ್ಷ ಲಾಭಕ್ಕೆ ತೆಗೆದುಕೊಂಡು ಹೋಗಂತ ಸಂಸ್ಥೆ ಕೂಡ ಆಯಿತು. ಆಮೇಲೆ ಚಿನ್ನಾಭರಣ ಸಾಲಗಳನ್ನ ಕೇಳಕ್ಕೆ ಬರ್ತಾರೆ. ಇವತ್ತು ಮಾರ್ಕೆಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಫೇಕ್ ಇವ್ರುಗಳು ಜಾಸ್ತಿ ಚಿನ್ನ ಬೆಳ್ಳಿಗಳನ್ನ ಎಡವೆ ಇಟ್ಕೊಂಡು ಕೊಡೋಕ್ಕಂಥವ್ರು. ನಮ್ಮಲ್ಲಿ ಅದನ್ನು ವ್ಯವಸ್ಥಿತವಾಗಿ ಅವರಿಗೆ ಕರೆಕ್ಟಾಗಿ ತಲುಪುವಂಥ ವ್ಯವಸ್ಥೆನ ಮಾಡಿಕೊಂಡು ಎಲ್ಲ ಮಾಡಿದ್ವಿ. ಇದು ಸಹಕಾರ ಕ್ಷೇತ್ರದ ತಂದೆಯವರಿಂದ ನೋಡಿದ್ದು. ಮತ್ತು ಬೇರೆ ಸಮಾಜದಲ್ಲಿ ಕೂಡ ಸಹಕಾರ ಕ್ಷೇತ್ರದಿಂದ ನಿಜವಾದ ಜನಕ್ಕೆ ಇದು ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಅವಕಾಶ ಸಿಕ್ತು ಸಹಕಾರ ಕ್ಷೇತ್ರದಲ್ಲಿ. ಹಾಗಾಗಿ ಅದರಲ್ಲಿ ಕೆಲಸ ಮಾಡಿದ್ವಿ. ನೋಡಿ, ಜನರೊಂದಿಗೆ ಸೇರಿಕೊಂಡು ಕೆಲಸ ಮಾಡಿದಾಗ ಎಷ್ಟೊಂದು ಒಳ್ಳೆ ಕೆಲಸಗಳಾಗ್ತವೆ, ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ಸಹಕಾರಿ ಕ್ಷೇತ್ರ ಒಂದು ದೊಡ್ಡ ಉದಾಹರಣೆ. ನಿಜ, ಹೌದು. ಆದರೆ ಎಷ್ಟೋ ಕಡೆಗೆ ಸಹಕಾರಿ ಸಂಸ್ಥೆಗಳು ಬೆಳೀಲಿಲ್ಲ. ನಾನಾ ರೀತಿಯ ಸವಾಲುಗಳನ್ನು ಅನುಭವಿಸ್ತಾ ಎಡರು ತೊಡರುಗಳಲ್ಲಿ ಸಾಗಿ ಕೊನೆಗೆ ನೆಲ ಕಚ್ಚಿರೋದಿದೆ. ಹೇಳಿ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು. ಒಂದು ವ್ಯವಸ್ಥೆ, ಅದರಲ್ಲೂ ಸಹಕಾರಿ ಕ್ಷೇತ್ರದಲ್ಲಿ ಹೇಗೆ ಸದೃಢವಾಗಿ ಬೆಳಿಬೇಕು, ಅದಕ್ಕೆ ಅಧ್ಯಕ್ಷರು, ಕಾರ್ಯದರ್ಶಿ, ಇತರರು ಹೇಗೆ ಕಾರ್ಯತತ್ಪರರಾಗಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಅನುಭವಗಳನ್ನು ಮುಂದಿಟ್ಕೊಂಡು ಮಾತಾಡಿ. ಸಹಕಾರಿ ಕ್ಷೇತ್ರದಲ್ಲಿ ತಾವು ಹೇಳ್ದಾಗ್ಲೇ ಇದು ಪರಸ್ಪರ ನಂಬಿಕೆಯಿಂದ ನಡೀತಕ್ಕಂಥ ಸಂಸ್ಥೆ ಆಗಬೇಕು. ಸಹಕಾರಿ ಕ್ಷೇತ್ರದಲ್ಲಿ ನಾವು ಗ್ರಾಹಕರು ಅನ್ನೋದಕ್ಕಿಂತ ಷೇರುದಾರರು ಅಂತಲೇ ಕರೆಯೋದು. ಯಾಕೆಂತ ಹೇಳಿದರೆ ಅವರಿಟ್ಟಂಥ ಷೇರುಗಳಲ್ಲೇ ಸಂಸ್ಥೆ ನಡೀತಕ್ಕಂಥದ್ದು. ಸಂಸ್ಥೆಯ ಮೇಲೆ ಮೊದಲನೇದಾಗಿ ಷೇರುದಾರರಿಗೆ ನಂಬಿಕೆ ಇರಬೇಕು.
ನಮ್ಮ ಕಣ್ಣೆದುರಿಗೇನೆ ದೊಡ್ಡ ದೊಡ್ಡ ಸಹಕಾರಿ ಸಂಸ್ಥೆಗಳು ಯಾವುದೇ ರೀತಿಯ ಮಾನದಂಡಗಳನ್ನ ಉಪಯೋಗಿಸದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನ ಕೊಟ್ಟು ಅವರು ವಾಪಸ್ಸು ಕೊಡಕ್ಕಾಗದೆ ಯಾರೋ ಇಟ್ಟು ಪಾಪ ಕಷ್ಟಪಟ್ಟು ದುಡಿದಿಟ್ಟಂತ ಷೇರು ಹಣಗಳು ಹೋಗಿರ್ತಕ್ಕಂಥ ನಿದರ್ಶನಗಳು ನಮ್ಮ ಮುಂದೆ ತುಂಬಾ ಇದೆ. ಅದಕ್ಕೆ ಕಾರಣ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಮತ್ತು ಆಡಳಿತ ಮಂಡಳಿ ಇರ್ಬೋದು, ಇವರು ಸಾಲವನ್ನು ಕೊಡುವಾಗ 10 ಸಲ ಯೋಚನೆ ಮಾಡಿ ಇವರು ಕಟ್ಟೋದಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು, ಮತ್ತು ಅವರಿಗೆ ಕೊಡಬೇಕಿದ್ರೆ ನನ್ನ ಸ್ವಹಿತಾಸಕ್ತಿ ಅದರಲ್ಲಿ ಇರಬಾರ್ದು. ಯಾರೇ ಇರ್ಬೋದು, ಬಂದಂಥವ್ರನ್ನ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಇರುತ್ತೆ. ಕೆಲವು ಸಲ ದಾಖಲಾತಿಗಳಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನ ಬೈಪಾಸ್ ಮಾಡಿ ಕೂಡ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಅವ್ರಲ್ಲಿ ತೀರ್ಸಕ್ಕಂಥ ಶಕ್ತಿ ಇದೆಯಾ ಅಂತ ಹೇಳಿ ಅದನ್ನ ಯೋಚನೆ ಮಾಡಬೇಕಾಗಿರೋದು ಪ್ರತಿಯೊಂದು ಸಹಕಾರಿ ಸಂಘದ ಮೊದಲ ಕರ್ತವ್ಯ. ಎರಡನೇದು ಆಗ್ಲೇ ಹೇಳ್ದಂಗೆ ನಾವು ಪ್ರತಿ ಷೇರುದಾರರ ಜೊತೆ ಯಾವ ರೀತಿ ಬಾಂಧವ್ಯ ಇಟ್ಕೊಂಡಿರ್ತೀವಿ, ಅವರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿರ್ತೀವಿ, ಅವರನ್ನ ಎಷ್ಟರ ಮಟ್ಟಿಗೆ ಅದನ್ನ ತೀರಿಸಲಿಕ್ಕೆ ಅವ್ರನ್ನ ಮನವೊಲಿಸ್ತೀವಿ ಅಂತಕ್ಕಂಥದ್ದು ಕೂಡ ಆಡಳಿತ ಮಂಡಳಿಯ ದೊಡ್ಡ ಕರ್ತವ್ಯ ಆಗುತ್ತೆ. ನಾನು ಸಾಲ ಕೊಟ್ಟೆ ಅವ್ರು ಯಾವಾಗಲೂ ಬಂದು ತೀರಿಸ್ತಾರೆ ಅಂತ ಹೇಳಿ ನಾನು ಆಫೀಸಲ್ಲೇ ಕೂತಿದ್ದಿದ್ರೆ ಈ ರೀತಿಯಾಗಿನೇ ಅನೇಕ ಸಂಘ ಸಂಸ್ಥೆಗಳು ಕೆಳಹಂತಕ್ಕೆ ಹೋಗಿದ್ದು. ನಮ್ಮಲ್ಲಿ ನಾವು ಹೋಗಿ ಪ್ರತಿ ಸಾಲ ತೆಗೆದುಕೊಂಡಿರ್ತಕ್ಕಂಥವ್ರ ಮನೆಗೆ ಹೋಗ್ತಾ ಇದ್ವಿ, ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ವಿ. ಅವ್ರಿಗೇನಾದ್ರೂ ಕಟ್ಟಲಿಕ್ಕೆ ತೊಂದರೆ ಇದ್ರೆ ಕಾಲಾವಕಾಶ ಕೇಳ್ತಾ ಇದ್ರು, ಕಾಲಾವಕಾಶದಲ್ಲಿ ಅವ್ರಿಗೆ ಕಟ್ಟಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಡ್ತಾ ಇದ್ವಿ. ಮತ್ತೆ ಅವರ ಯಾವುದಾದರೂ ವ್ಯಾಪಾರ ವ್ಯವಹಾರದಲ್ಲಿ ಇದ್ರೆ ಅದನ್ನ ಬೇರೆ ಷೇರುದಾರರ ಜೊತೆ ಅವರು ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಏನು ಸಹಾಯ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನು ಕೂಡ ಅವರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು, ಅವರಿಗೆ ಒಂದು ತರಬೇತಿನ ಕೊಟ್ಟು, ಮತ್ತೆ ಅವರಿಗೆ ಒಂದು ಅರಿವನ್ನ ಮೂಡಿಸಿ ಅವರು ಎಷ್ಟು ಬೇಗ ಸಾಲವನ್ನ ತೀರ್ಸಕ್ಕಾಗತ್ತೆ ಈ ತರ ಯೋಜನೆಗಳನ್ನೆಲ್ಲ ಹಾಕೊಂಡಾಗ ಯಾವುದೇ ಸಹಕಾರಿ ಸಂಸ್ಥೆ ಕೂಡ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ. ಯಾವುದೇ ಮಾನದಂಡ ಇಲ್ಲದೆ ನನ್ನ ಸ್ವಹಿತಾಸಕ್ತಿಗೆ ನಮ್ಮ ಯಾರೋ ಪರಿಚಯದವರು ಬಂದರು, ಬೇರೆ ಯಾರೋ ಬಂದರು, ಅಥವಾ ಯಾರೋ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ರು, ಈ ದೃಷ್ಟಿನಲ್ಲಿ ಮಾಡ್ಕೊಂಡು ಹೋದಾಗ ಸಹಕಾರಿ ಸಂಸ್ಥೆಗಳು ಅವನತಿ ಕಾಣ್ತಕ್ಕಂಥದ್ದು ಹೆಚ್ಚು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೋಡಿ, ಎಲ್ಲೆಲ್ಲಿ ಲೋಪ ಇದೆ, ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ, ಅವನ್ನೆಲ್ಲ ಬಗೆಹರಿಸ್ಕೊಂತ ಇನ್ನಷ್ಟು ವ್ಯವಸ್ಥೆನ ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಹೌದು, ಆಗಲೇ ಸಂಸ್ಥೆಗಳು ಬೆಳೆಯೋದು. ಹೌದು, ಸತ್ಯವಾದ ಮಾತದು. ನಿಜ. ಮತ್ತು ಆಸೆಗಾಗಿ ಸಹಕಾರಿ ವ್ಯವಸ್ಥೆಯಲ್ಲಿ ಸೇರ್ಕೋಬಾರ್ದು. ನನಗೇನೋ ಅನುಕೂಲ ಆಗುತ್ತೆ, ನಮ್ಮವ್ರಿಗೇನೋ ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಆಲೋಚನೆ ಇದ್ದರೆ ಲೋಪ ಆದಂಗೆನೇ ಅಲ್ವಾ? ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಯಾವತ್ತೂ ಒಳ ಸುಳಿಬಾರ್ದು, ಒಳ ಬರಬಾರ್ದು. ಇವತ್ತು ನಾವು ನೋಡ್ತಾ ಇರ್ತೀವಿ, ಸಹಕಾರ ಸಂಘದಲ್ಲಿ ಯಾರೋ ಒಬ್ರು ಗೆದ್ದ ತಕ್ಷಣ ಇಡೀ ಜಿಲ್ಲಾದ್ಯಂತ ಫ್ಲೆಕ್ಸಿಗಳು ಹಾಕೊಳ್ಳುವಂಥದ್ದು, ನಾನು ಅಧ್ಯಕ್ಷ ಆದೆ, ಉಪಾಧ್ಯಕ್ಷ ಆದೆ ಅಂತಕ್ಕಂಥದ್ದು. ಈ ರೀತಿಯ ಮನೋಭಾವನೆಯಿಂದ ಬರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಾನು ಎಲ್ಲರೂ ಅಂತ ಹೇಳಲಿಕ್ಕೆ ಹೋಗಲ್ಲ, ಅಭಿವೃದ್ಧಿನೂ ಮಾಡಬಹುದು. ಆದರೆ ಅಲ್ಲಿ ಯಾವಾಗ ಯಾವುದೇ ಸಹಕಾರ ಸಂಸ್ಥೆನಲ್ಲಿ ರಾಜಕೀಯ ಬರುತ್ತೆ, ಮತ್ತೆ ಸ್ವಹಿತಾಸಕ್ತಿ ಬರುತ್ತೆ, ಆಗಲೇ ನೀವು ಹೇಳ್ದಾಗೆ, ಮತ್ತೆ ಇವರು ನಮ್ಮವರು, ನನಗೆ ಗೊತ್ತಿರೋರು, ಇವ್ರಿಗೆ ಕೊಟ್ಟರು ಏನಾಗಲ್ಲ ಹಣಕಾಸು ಅಂತ ಬಂದಾಗ ಆವಾಗ ಸಹಕಾರಿ ಸಂಸ್ಥೆಗಳು ನೀವು ಹೇಳ್ದಂಗೆ ಒಂದು ಅವನತಿನ ಕಾಣ್ತಕ್ಕಂಥದ್ದು ಮತ್ತೆ ಕೆಳಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಚಾನ್ಸಸ್ ತುಂಬಾ ಜಾಸ್ತಿ ಅಲ್ವಾ? ಹೌದು. ದುಡಿಮೆಯೇ ಬಡತನ ಅಳಿಸಲು ಸಾಧನ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ರೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದೇ ಇಲ್ಲ,
ಸಿರಿರಸ ವಿಷವು ಸುಳ್ಳಲ್ಲ. ಮೆರೆವ ಜನರ ಭೂತಾಯಿ ಮೆಚ್ಚುವುದಿಲ್ಲ, ನುಡಿವ ಜನರ ಈ ತಾಯಿ ಮರೆಯುವುದಿಲ್ಲ. ಮಣ್ಣೆ ಹೊನ್ನು ನಮಗೆಲ್ಲ, ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ, ಸರಸದಿ ಹರುಷವಾನೇ ಪಡೆವೆ, ಸರಸದಿ ಹರುಷವಾನೇ ಪಡೆವೆ. ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ನೆಲವ ನಂಬಿ ಬಾಳೋರು ನಾವುಗಳೆಲ್ಲ, ಮಳೆಯ ನಂಬಿ ಬದುಕೋರು ಇಲ್ಲಿ ಎಲ್ಲ. ಹಸಿರೇ ಉಸಿರು ನಮಗೆಲ್ಲ, ನಗುತ್ತಾ ಸೇರಿ ದುಡಿವಾಗ ಬೇಸರವಿಲ್ಲ, ಎಂದು ನಮಗೆ ಆಯಾಸ ತೋರುವುದಿಲ್ಲ. ಮೇಲು ಕೀಳು ಇಲ್ಲಿಲ್ಲ, ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನು ನೀ ಪಡೆವೆ, ಬೆವರಿಗೆ ಬೆಲೆಯನು ನೀ ಪಡೆವೆ. ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ದುಡಿಮೆಯೇ ಬಡತನ ಅಳಿಸಲು ಸಾಧನ ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಫಲವೆಂದು ಎಲ್ಲ ಹಾಡುವ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಫಲವೆಂದು ಎಲ್ಲ ಹಾಡುವ. ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ಪದವಿ ಮಾಡಿಕೊಂಡ ಬಳಿಕ ನೀವು ಒಂದು ರೀತಿ ಸ್ವಂತ ಉದ್ಯೋಗ ಇದು, ಕೇಬಲ್ದು ಮತ್ತು ಸ್ಥಳೀಯ ಟಿ ವಿ ಅಲ್ವಾ, ಮತ್ತು ಸಹಕಾರಿ ಸಂಘದ ಬಿಡಿ, ಅದು ಸ್ವಯಂ ಸೇವೆ ಒಂದು ರೀತಿಯಲ್ಲಿ, ಏನೂ ಅಪೇಕ್ಷೆ ಇಲ್ದಲೇ ನೀವು ಕಾಯಕ ಮಾಡಿದ್ದು. ಹೌದು. ಅದನ್ನು ಹೊರತುಪಡಿಸಿ ಈ ಎರಡೂ ಕ್ಷೇತ್ರದಲ್ಲಿ ಹೇಗೆ ನೀವು ಆರ್ಥಿಕವಾಗಿ ಸದೃಢರಾಗಿ ಬೆಳೀತಾ ಬಂದ್ರಿ? ನೀವು ಅಂದ್ಕೊಂಡ ಕನಸುಗಳು ಸಾಕಾರಗೊಂಡ್ವಾ? ನಿಮ್ಮ ತಾಯಿಯವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಏನಂದರು? ಇಲ್ಲ, ನಾನು ನಮ್ಮ ತಾಯಿ ಹತ್ರ ಆಗಲೇ ತಮಗೆ ಹೇಳಿದಾಗ ಏನು 80,000 ರೂಪಾಯಿ ಸಾಲಗಳನ್ನ ಪಡ್ಕೊಂಡಿದ್ದೆ. ಸಾಲವಾಗಿ ತಗೊಂಡಿದ್ದು. ಅವರು ಅದನ್ನೇ ಹೇಳಿದ್ರೆ ಕೊಟ್ಟಿದ್ದು, ನೀವು ವಾಪಸ್ ಕೊಡಬೇಕು ಅಂತ ಹೇಳಿ ಅಂತ. ಅಂದರೆ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇವನು ಸಾಲ ವಾಪಸ್ ಕೊಡಬೇಕು ಅನ್ನೋದು ಅವನ ಮನಸ್ಸಿನಲ್ಲಿದ್ದರೆ ಕಷ್ಟಪಟ್ಟು ಹಾಕಿರೋ ಇದಕ್ಕೆ ದುಡಿತಾನೆ ಅಂತಕ್ಕಂಥ ಒಂದು, ಯಾಕೆಂದ್ರೆ ಅವರು ಟೀಚರ್ ಆಗಿದ್ದವರು, ಅವರಿಗೆ ಯಾವ ರೀತಿ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದು ಗೊತ್ತಿತ್ತು. ಬಡ್ಡಿ ಸಮೇತ ಕೊಟ್ಟರೆ ಬಡ್ಡಿ ಇಲ್ಲ, 9 ತಿಂಗಳು 10 ತಿಂಗಳು ಆದ ತಕ್ಷಣನೇ ಅದೇ 80,000 ರೂಪಾಯಿನ ತಗೊಂಡೋಗಿ ನಮ್ಮ ತಾಯಿಯವರಿಗೆ ಕೊಟ್ಟು, ಅದ್ರ ಜೊತೆಗೆ ನನಗೆ ಅದರಿಂದ ಬಂದಿರತಕ್ಕಂಥ ಅರ್ನಿಂಗ್ಸ್ ಅಲ್ಲಿ ಅವರಿಗೆ ಒಂದು ಉಡುಗೊರೆನೂ ಕೊಟ್ಟು, ಅಮ್ಮ ನಿನ್ನಿಂದ ತುಂಬಾ ಸಹಾಯ ಆಯಿತು ಅಂತ ಹೇಳಿ ಅಂತ ಕೊಟ್ಟೆ. ಅಮ್ಮನೂ ಕೂಡ ತುಂಬಾ ಹೆಮ್ಮೆ ಪಟ್ರು, ಇಲ್ಲ ನಾನು ಹೇಳಿದ್ದನ್ನ ಮಾಡಿದ್ದಾನೆ ಅಂತ ಹೇಳಿ ಅಂತ. ಅಲ್ಲಿಂದ ಇಲ್ಲಿವರೆಗೆ ನನ್ನ ಕೇಬಲ್ ಟಿವಿ ಉದ್ದಿಮೆನಲ್ಲಿ ನಾನು ಕೆಳ ನೋಡಿದ್ದೇ ಇಲ್ಲ. ನಿರಂತರವಾಗಿ ಬೆಳವಣಿಗೆ ಸಾಗ್ತಾ ಬಂತು. ಚಾನಲ್ಗಳ ಒಡನಾಟ ಸ್ಟಾರ್ಟ್ ಆಯಿತು. 2009ರಿಂದ 2012ರವರೆಗೆ ರಾಷ್ಟ್ರೀಯ ಚಾನಲ್ಗಳು CNN IBN, CNBC, ನೆಟ್ವರ್ಕ್ 18 ಏನೇನು ಚಾನಲ್ಸ್ಗಳಿದೆ ಇದಕ್ಕೆ ಕನ್ಸಲ್ಟೆಂಟ್ ಆಗಿ ನನ್ನ ತಗೊಂಡಿದ್ರು. ಸೊ 3 ವರ್ಷಗಳ ಕಾಲ ನಿರಂತರವಾಗಿ ಮುಂಬೈ, ಡೆಲ್ಲಿ, ಬೆಂಗಳೂರಿನಲ್ಲೇ ಮೀಟಿಂಗ್ಗಳು ನಡೀತಾ ಇರ್ತಕ್ಕಂಥದ್ದು. ಇವರುಗಳಿಗೆ ನನ್ನ ಕಡೆಯಿಂದ ಏನಂತ ಹೇಳಿದ್ರೆ, ನಮಗೆ ಈಗ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ, ಒಂದು ಚಾನಲ್ಲು ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ TRP ಅಂತಕ್ಕಂಥದ್ದು, ಈವನ್ ನಮ್ಮ ಆಕಾಶವಾಣಿಗೂ ಇರುತ್ತೆ, ಪ್ರತಿಯೊಂದಕ್ಕೂ TRP ಅಂತಕ್ಕಂಥದ್ದು ಇವತ್ತೊಂದು ಮಾನದಂಡ. ಈ 3 ಚಾನಲ್ಗಳವರು TRPಯ ಇದರಲ್ಲಿ ಸ್ವಲ್ಪ ಕೆಳಮಟ್ಟದಲ್ಲಿದ್ದರು. ಅವರಿಗೆ ನಾನು ಯಾವುದೋ ಒಂದು ಮೀಟಿಂಗ್ನಲ್ಲಿ ಒಂದು ಪ್ರೆಸೆಂಟೇಷನ್ ಕೊಟ್ಟಾಗ ಯಾವ ರೀತಿ ನಿಮ್ಮ TRPನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಸಣ್ಣ ಪ್ರೆಸೆಂಟೇಷನಲ್ಲಿ ಬೆಂಗಳೂರಿನಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಆವಾಗ ಕೊಟ್ಟಾಗ ಅದರ CEO ಅವರು ತುಂಬ ಅದನ್ನು ಅಪ್ರಿಷಿಯೇಟ್ ಮಾಡಿ
ನೀವು ಬೆಂಗಳೂರಿನಲ್ಲಿ ಇರಬೇಡಿ, ದಯವಿಟ್ಟು ನಮ್ಮ ಜೊತೆ ಬಾಂಬೆ ಡೆಲ್ಲಿಗೆ ಬಂದು ಕೂತ್ಕೊಂಡು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು. ಸೊ ಮಾಹಿತಿ ಕೊಟ್ಟ ನಂತರ ಅವರ TRP ರೇಟಿಂಗು 100% ಜಾಸ್ತಿ ಆಯಿತು ಚಾನಲ್ಗಳದ್ದು. ಒಂದು 3-4 ವರ್ಷಗಳ ಕಾಲ ಬೇರೆಯವರಿಗೆ ಅವರು ಹಸ್ತಾಂತರಿಸಿದ್ರು. ಅಲ್ಲಿವರೆಗೂ ಕೂಡ ನಾನು ಅದಕ್ಕೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದೆ. 4 ವರ್ಷಗಳು ಕೂಡ ಚಾನಲ್ಲು ಅತ್ಯುತ್ತಮವಾದ ಒಳ್ಳೆ ಬೆಳವಣಿಗೆಯನ್ನು ಕಂಡು ಕೋಟ್ಯಾಂತರ ರೂಪಾಯಿಗಳಲ್ಲಿ ಅವರು ಅದನ್ನು ಸಂಪಾದನೆಯನ್ನು ಮಾಡಿದರು. ನನಗೆ ಹೆಮ್ಮೆ ಏನಂತ ಹೇಳಿದರೆ, ಒಂದು ಸಣ್ಣ ಊರು ಹಾಸನದಲ್ಲಿ ಹುಟ್ಟಿದಂಥವರು ರಾಷ್ಟ್ರೀಯ ಮಟ್ಟದ ಒಂದು ಚಾನಲ್ಗೆ ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಬಳ ತಗೊಂಡು MBA ಮಾಡಿಕೊಂಡು CEOಗಳು CFOಗಳು ಎಲ್ಲ ಆಗಿರ್ತಾರೆ. ಅವ್ರ ಕೆಲಸನೇ ಇದು, ದಿನ ಬೆಳಗ್ಗೆ ಎದ್ದು ಯಾವ ರೀತಿ ಬೆಳೆಸಬೇಕು ಅಂತದ್ದು. ಅದನ್ನು ನನ್ನ ಕೈಲಿ ಮಾಡಿಸಿ ಆಯ್ತಲ್ಲ ಅಂತಕ್ಕಂಥದ್ದು ಒಂದು ಹೆಮ್ಮೆ ಇವತ್ತಿಗೂ ನನಗಿದೆ. ಅದು ನನ್ನ ಬದುಕಿನಲ್ಲಿ ಮರೆಯಲಾಗದ ಕ್ಷಣಗಳು. ಆ ಒಂದು ಲೆವೆಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡಿ ಆ ಚಾನಲನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಇದಕ್ಕೆ ಹೋಗಿದ್ದು. ಅದರಿಂದ ನನಗೂ ಕೂಡ ಆರ್ಥಿಕವಾಗಿ ಬೆಳವಣಿಗೆಗಳಾಗ್ತಾ ಬಂತು. ಸ್ಥಳೀಯ ಸುದ್ದಿವಾಹಿನಿ ಮತ್ತು ಕೇಬಲ್ಲು ಈ ಎರಡರಿಂದನೂ ಕೂಡ ಆರ್ಥಿಕವಾಗಿ ಬೆಳವಣಿಗೆ ಕಾಣ್ತಾ ಬಂತು. ಆನಂತರ ತಮಗೆ ತಿಳಿದಿರೋ ಹಾಗೆ ವಿಜುವಲ್ ಮೀಡಿಯಾದಿಂದ ಪ್ರಿಂಟ್ ಮೀಡಿಯಾಗೆ ನಾನು ಬರಬೇಕು ಅಂತ ಹೇಳಿ ಅಂತ ತುಂಬ ಆಸಕ್ತಿ ಇತ್ತು. ಹೌದು, ಆ ಕಾಲದಲ್ಲಿ ಹಾಸನದ ಹೆಸರಾಂತ ಪತ್ರಿಕೆ ಜನಮಿತ್ರ ಅಂತ ಹೇಳಿ ಏನು ಪತ್ರಿಕೆ ಇತ್ತು, ಅದರ ಸಂಪಾದಕರು ಕೃಷ್ಣಮೂರ್ತಿಯವರು ಅವತ್ತು ಇರಲಿಲ್ಲ, ಅವ್ರ ಮಗ ನಾಗೇಶ್ ಅವರು ನಡೆಸ್ತಾ ಇದ್ರು. ಅವರು ಬೆಂಗಳೂರಿಗೆ ಸ್ಥಳಾಂತರಗೊಳ್ಳುವಂಥ ಉದ್ದೇಶ ಇದರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆ ಪತ್ರಿಕೆಯನ್ನು ನನಗೆ ಕೊಟ್ಟರು. ನನಗೆ ಇವತ್ತಿಗೂ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ಅಷ್ಟು ವರ್ಷ ಹಾಸನದಲ್ಲಿ ಪತ್ರಿಕೋದ್ಯಮದಲ್ಲಿ 4 ಪುಟಗಳ ಕಲರ್ ಪತ್ರಿಕೆಯನ್ನು, ವರ್ಣರಂಜಿತ ಪತ್ರಿಕೆಯನ್ನು ಯಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ಯಾಕೆಂದ್ರೆ ಅದು ದೊಡ್ಡ ಸಾಹಸನೆ, ಆರ್ಥಿಕವಾಗಿ ತುಂಬಾ ಹೊಡೆತ ಬೀಳ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಆದರೂ ಧೈರ್ಯ ಮಾಡಿ 2012ರಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ಎರಡೂ ಜನಮಿತ್ರ ಪತ್ರಿಕೆಯನ್ನು 4 ಪುಟಗಳ ಕಲರನ್ನು ಮಾಡಿದಂಥ ಒಂದು ಸಾಹಸಕ್ಕೆ ಕೈ ಹಾಕಿದೆ. ತುಂಬ ಚೆನ್ನಾಗಿ ಸಾರ್ವಜನಿಕರಿಂದನೂ ಕೂಡ ವ್ಯವಸ್ಥಿತವಾಗಿ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅದಕ್ಕೆ ನನಗೆ ಮದನಗೌಡರು ಸಹಕಾರ ನೀಡ್ತಾ ಬಂದರು. ಯಾಕೆಂದರೆ ಅವರು ಪತ್ರಿಕೋದ್ಯಮದಲ್ಲಿ ಹೆಚ್ಚು ಹೆಸರನ್ನು ಮಾಡಿದ್ರು ಆ ಟೈಮ್ನಲ್ಲಿ. ಆ ಪತ್ರಿಕೆಯ ಸಂಪಾದಕೀಯ ಜವಾಬ್ದಾರಿಯನ್ನು ಅವರೇ ಪೂರ್ತಿ ತಗೊಂಡ್ರು. ಪತ್ರಿಕೆ ತುಂಬ ಚೆನ್ನಾಗಿ 4 ವರ್ಷಗಳ ಕಾಲ ತುಂಬ ಚೆನ್ನಾಗಿ ನಡೀತು. ತದನಂತರದಲ್ಲಿ ನನ್ನ ಬೇರೆ ಬಿಸ್ನೆಸ್ಗಳಿಗೆ ನಾನು ಹೋಗಬೇಕಾಗಿದ್ದರಿಂದ 2010ರಲ್ಲಿ ಅದನ್ನು ತಿರುಗಿ ಮದನಗೌಡರಿಗೇನೆ ಅದನ್ನು ನೀವೇ ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಅಂತ ಅದನ್ನು ಬಿಟ್ಕೊಟ್ಟಂಥ ಒಂದು ಹೆಗ್ಗಳಿಕೆ ಏನಂತ ಹೇಳಿದ್ರೆ, ಪತ್ರಿಕೋದ್ಯಮದಲ್ಲಿ ನಮ್ಮ ತಂದೆಯವರು ಆ ಕಾಲದಲ್ಲಿ ಸಣ್ಣ ಮಳೆಯನ್ನು ಜೋಡಿಸಿ ಬ್ಲ್ಯಾಕ್ ಅಂಡ್ ವೈಟ್ ಪತ್ರಿಕೆಯನ್ನು ಮಾಡ್ತಾ ಇದ್ದಂಥವ್ರು ಹಾಸನ ಜಿಲ್ಲೆಗೆ ಪ್ರಪ್ರಥಮವಾಗಿ 4 ಪುಟಗಳ ವರ್ಣರಂಜಿತ ಪತ್ರಿಕೆಯನ್ನು ಕೊಟ್ಟಂಥ ಒಂದು ಹೆಮ್ಮೆ ಇವತ್ತಿಗೂ ಅದು ಇದೆ. ಎಷ್ಟು ವಯಸ್ಸು ತಮ್ಮದು? ಈಗ 53. 53ರಲ್ಲಿ ನೀವು 83ನೇ ವಯಸ್ಸಿನವರೆಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟಿದ್ದೀರ ಅಂತ ಅನಿಸುತ್ತೆ ಅಲ್ವಾ? ಅಷ್ಟೊಂದು ಕಾರ್ಯತತ್ಪರತೆ, ಚೆನ್ನಾಗಿ ತೊಡಸ್ಕೊಳ್ಳೋದು. ವಯಸ್ಸು ಗಟ್ಟಿರುವಾಗಲೇ ನಮ್ಮ ಮನಸ್ಸು ಅದಕ್ಕೆ ಸಹಕರಿಸುತ್ತೆ. 1999ರಿಂದ 2005ರವರೆಗೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ JCI ಅಂತ ಹೇಳಿ ಒಂದು ಸಂಸ್ಥೆ, ಅದು ಈ ರೋಟರಿ ಲಯನ್ಸ್ ಎಲ್ಲ ಇದಿದೆ. ರೋಟರಿ ಲಯನ್ಸ್ ಅವರ ದೇಹೋದ್ದೇಶಗಳೇ ಬೇರೆ, JCI ಜೂನಿಯರ್ ಚೇಂಬರ್ ಉದ್ದೇಶನೇ ಬೇರೆ. ಇದು ವ್ಯಕ್ತಿತ್ವ ವಿಕಸನದ ಬಗ್ಗೆ, ನಿನ್ನನ್ನು ನೀನು ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಸಂಪೂರ್ಣವಾಗಿ ಮೌಲ್ಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದರಲ್ಲಿ ಚೇತನ್ ರಾಮ್ ಅಂತ ಹೇಳಿ ಮೈಸೂರಿನಲ್ಲಿ ಒಬ್ರು ಇದರ ಮುಖ್ಯಸ್ಥರಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆ ಮೇಲೆ ಅವ್ರು ಹೇಳಿದ್ದ ರೀತಿನ ನೋಡಿ ನನ್ನ ತುಂಬಾ ಆಕರ್ಷಣೆ ಮಾಡಿತು. ಸೊ ನಾನು ಆ ಸಂಸ್ಥೆಗೆ ಜಾಯಿನ್ ಆದೆ 2001ರಲ್ಲಿ. ಹಾಸನದ ಕಾರ್ಯದರ್ಶಿ ಆದ, ಆಮೇಲೆ ಅಧ್ಯಕ್ಷ ಆಗಿ, ಝೋನ್ನ ಕೋಆರ್ಡಿನೇಟರ್ ಆಗಿ ಎಲ್ಲ ಕೂಡ ಕೆಲಸ ಮಾಡಿದೆ. ವ್ಯಕ್ತಿತ್ವ ವಿಕಸನ ಹೆಂಗೆ ಆಗಬೇಕು, ಮೊದಲು ನಾನು ಏನು ಬದಲಾಗಬೇಕು, ಆನಂತರ ಸಮಾಜನ ಹೇಗೆ ಬದಲು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಸಂಸ್ಥೆ ಸಂಪೂರ್ಣವಾಗಿ ಹೇಳ್ಕೊಡ್ತು. ಒಂದು ಟೇಬಲ್ ಮೇಲೆ ಒಂದು ಗ್ಲಾಸ್ ಇಡೋದ್ರಿಂದ ಹಿಡಿದು, ಒಂದು ಫೈಲ್ ಇಡೋದ್ರಿಂದ ಹಿಡಿದು, ಟೈಮ್ ಮ್ಯಾನೇಜ್ಮೆಂಟ್, ನೀವು ಯಾವ ಸಮಯಕ್ಕೆ ಹೇಳಿದ್ರೆ ಆ ಸಮಯಕ್ಕೆ ನೀನು ಹೋಗಬೇಕು, ಮಾಡಬೇಕು ಅಂತಕ್ಕಂಥ ಎಲ್ಲವನ್ನ ಈ ಸಂಸ್ಥೆ ಹೇಳ್ಕೊಡ್ತು. ಮುಖ್ಯವಾಗಿ ಏನು ನನ್ನ ವ್ಯಾವಹಾರಿಕ ದೃಷ್ಟಿನಲ್ಲಿ ನಾನು ಯಶಸ್ಸು ಕಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 90% ನಾನು ಆ ಸಂಸ್ಥೆಗೆ ಕೊಡ್ತೀನಿ. ಆ ಸಂಸ್ಥೆನೇ ನನಗೆ ಹೇಳ್ಕೊಟ್ಟಿದ್ದು. ತಾವು ಆಗ್ಲೇ ಹೇಳ್ದಂಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲೇ ಶ್ರದ್ಧೆ ಮತ್ತೆ ಜ್ಞಾನ ಮತ್ತೆ ಕಾಲಕ್ಕೆ ಅದರಲ್ಲಿ ಬದಲಾವಣೆ ಆಗ್ತಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ಳೋವಂಥದ್ದು, ಮತ್ತೆ ಮಾಡೋ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಇಷ್ಟು ಕೆಲಸಗಳನ್ನ ಮಾಡಿದ್ರೆ ಅದು ಯಾವುದೇ ಕೆಲಸ ಆಗಿರ್ಬೋದು, ಮನುಷ್ಯ ಆ ಒಂದು ಇದರಲ್ಲಿ ಒಂದು ಯಶಸ್ಸನ್ನ ಕಾಣ್ತಾನೆ ಅಂತಕ್ಕಂಥದ್ದು ನನ್ನ ಭಾವನೆ. ವ್ಯಕ್ತಿತ್ವ ವಿಕಸನ ಅನ್ನೋದಿದೆಯಲ್ಲ, ಅದು ಮಹತ್ವದ ಸಂಗತಿ. ಎಷ್ಟೋ ಜನ ಒಂದು ಸಣ್ಣ ಪತ್ರಿಕೆಯನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕಾಗಿಲ್ಲ, ಅದನ್ನು ಮುಂದುವರ್ಸೋಕ್ಕಾಗಿಲ್ಲ, ಅಲ್ಲೇ ಇದ್ದಾರೆ. ಇನ್ನು ಬೇರೆ ಬೇರೆ ಕಸಬುಗಳಲ್ಲಿ ತೊಡಸ್ಕೊಳ್ಳೋದು ಬಹಳ ಕಷ್ಟವೇ. ಕಾರಣ ಏನಂದರೆ ಅವರ ವ್ಯಕ್ತಿತ್ವದ ವಿಕಸನ ಸರಿಯಾಗಿ ಆಗಲಿಲ್ಲ ಅಲ್ವಾ?
ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡದೇ ಇರೋದು, ಹೌದು 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 ಗುಣಾತ್ಮಕವಾದ ಕೆಲಸಗಳನ್ನು ಮಾಡದೇ ಇರೋದು, ಹೌದು ಆಮೇಲೆ ಶ್ರದ್ಧೆ, ಹೌದು ಕ್ರಿಯಾಶೀಲತೆ, ಹೌದು ಇವೆಲ್ಲ ನಮ್ಮನ್ನು ಬೆಳೆಸ್ತಾ ಹೋಗ್ತವೆ. ಹೌದು. ಈಗಲೂ ಒಂದು ಸರ್ 8, 9, 10 ಫಸ್ಟ್ PUC ಸೆಕೆಂಡ್ PUC ಈ 5 ವರ್ಷಗಳಲ್ಲಿ ಪ್ರತಿಯೊಂದು ಕಾಲೇಜು ಶಾಲೆಗಳಲ್ಲಿ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆನೇ 1 ಗಂಟೆ ಒಂದು ಸಬ್ಜೆಕ್ಟ್ ಅನ್ನೇ ಇಡಬೇಕು. ಅವಾಗ ಇಡೀ ದೇಶ ಎಷ್ಟು ಮಟ್ಟದ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಹೊರತರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಒಂದು ವ್ಯಕ್ತಿತ್ವ ವಿಕಸನ ನೀವು ಹೇಳಿದಾಗೆ ನಾನು ಬದಲಾದ್ರೆ ದೇಶ ಖಂಡಿತ ಬದಲಾಗುತ್ತೆ. ನಾನು ಏನು ಬದಲಾಗದೆ ದೇಶ ಬದಲಾಗಬೇಕು, ದೇಶದಲ್ಲಿ ಈ ರೀತಿ ಬೇಕು, ಆ ರೀತಿ ಇರಬೇಕಿತ್ತು, ಟ್ರಾಫಿಕ್ ಸರಿ ಇಲ್ಲ, ಅದು ಸರಿ ಇಲ್ಲ, ನನಗೆ ಆ ವ್ಯವಸ್ಥೆ ಸರಿ ಇಲ್ಲ ಅಂತ ದೂರದು ಮುಖ್ಯ ಅಲ್ಲ. ಮೊದಲು ನಾನೇನಾಗಿದ್ದೀನಿ, ನಾನು ಈ ದೇಶಕ್ಕೆ ಏನು ಕೊಡುಗೆ ಕೊಡ್ತಿದ್ದೀನಿ, ನನ್ನನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನ ಅರಿವು ಮಾಡಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ನಿಜ. ಸಣ್ಣ ಹೋಟೆಲ್ ಇಟ್ಕೊಂಡಿರೋರು ಕೋಟ್ಯಾಂತರ ರೂಪಾಯಿ ದುಡಿದಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ರುಚಿ, ಶುಚಿ, ಆಮೇಲೆ ಸೇವೆ. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿನೂ ಚೆನ್ನಾಗಿ ತೊಡಸ್ಕೊಳ್ಬೇಕು. ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಸೇವೆಯನ್ನು ಕೊಡ್ತಾ ಹೋಗಬೇಕು. ಆಗ ಬೆಳವಣಿಗೆ ಅನ್ನೋದು ನಮ್ಮನ್ನು ಮೀರಿ ಹೋಗ್ಬಿಡುತ್ತೆ ಅಲ್ವಾ? ನಾವು ಅಂದ್ಕೊಳ್ಳೋದಕ್ಕಿಂತ ಮುಂದೆ ಹೋಗ್ಬಿಡುತ್ತೆ. ಖಂಡಿತ ಖಂಡಿತ ಖಂಡಿತ. ಭಾಳ ಸಂತೋಷ ಆಯಿತು. ಮತ್ತು ಸಾಮಾಜಿಕವಾಗಿಯೂ ಕಾಣಿಸ್ಕೊಳ್ತಾ ಇರ್ತೀರಿ, ಭಾಗಿಯಾಗಿರ್ತಿರ್ತೀರಿ ಅಲ್ವಾ? ಹೌದು. ನನಗೆ ಅದಕ್ಕೂ ಸ್ಫೂರ್ತಿ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಸತ್ಯಪ್ರಸಾದ್ ಅಂತ ಇದ್ದಾರೆ. ನನಗೆ ಅವ್ರು ನಮ್ಮ ಚಿಕ್ಕಪ್ಪ ಒಂದು ಹೇಳ್ತಾರೆ, ಯಾವಾಗಲೂ ನೀನು ಯಾರಿಗೇ ಆಗಲಿ ಪ್ರೇಯಿಂಗ್ ಲಿಪ್ಸ್ ಈಸ್ ಮಚ್ ಬೆಟರ್ ದೆನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹೇಳಿ ಅಂತ. ಅಂದರೆ ನೀನು ಯಾರೋ ಒಬ್ರಿಗೆ ಒಳ್ಳೇದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅವ್ರಿಗಿಂತ ಕೈ ಚಾಚು, ಅದು ನಿನಗೆ ತುಂಬ ಒಳ್ಳೆಯ ಇದನ್ನು ಕೊಡುತ್ತೆ ಅಂತ ಹೇಳಿ ಅಂತ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆಯವರ ಜೊತೆ ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆ ಕೆಲಸಗಳನ್ನ ನೋಡಿದಾಗ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಸಮಾಜದಲ್ಲಿ ಹುಟ್ಟಿದ್ದೀವಿ, ನಮ್ಮದು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಇರಬೇಕು. ನಮ್ಮ ಆರ್ಥಿಕವಾಗಿ ನನ್ನ ಸಂಸಾರ, ನನ್ನ ಫ್ಯಾಮಿಲಿ, ನಮ್ಮ ಬಿಸ್ನೆಸ್ ಅಥವಾ ನನ್ನ ವ್ಯವಹಾರಗಳು ಒಂದು ಕಡೆ, ಅದನ್ನು ಬಿಟ್ಟು ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವ್ರು ನನಗೆ ಕಲಿಸ್ಕೊಟ್ರು. ಹಾಗಾಗಿ ಹಾಸನದಲ್ಲಿ ರುದ್ರಭೂಮಿ ಅಭಿವೃದ್ಧಿ ಸಮಿತಿ, ಈಗ ನಮ್ಮ ಬಿಟ್ಗೇನಹಳ್ಳಿ ಏನು ಸ್ಮಶಾನ ಇದೆ ಅದರ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಯಾಗಿ ಮಾಡಬೇಕು ಅನ್ನೋ ಅವಕಾಶ ಸಿಕ್ತು. ಅದರಲ್ಲಿ ಸುಮಾರು ಒಂದು 8-9 ವರ್ಷಗಳ ಕಾಲ ಕೆಲಸ ಮಾಡಿದೆ ನಾನು. ಅದನ್ನು ಏನಾದರೂ ಮಾಡಿ ಉನ್ನತಿ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ ಎಲ್ಲ ಮನುಷ್ಯರು ಕೊನೆಗೆ ಹೋಗ್ಬೇಕಾಗಿರೋದು ಅಲ್ಲಿಗೆ. ಸೊ ಆ ಜಾಗ ಶುಚಿತ್ವವಾಗಿರಬೇಕು, ಆಯಿತಾ, ಮತ್ತು ಅಲ್ಲಿ ಬಂದಿರೋರಿಗೆ ವ್ಯವಸ್ಥೆಗಳು ಸರಿ ಇರಬೇಕು, ಬಂದವರು ಬೈಕೊಂಡು ಹೋಗೋ ಥರ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಸುಮಾರು ಕೆಲಸಗಳನ್ನ ಅಲ್ಲಿ ಮಾಡಿದ್ವಿ. ಜಿಲ್ಲಾಡಳಿತದಿಂದನೂ ಉತ್ತಮವಾದ ರೆಸ್ಪಾನ್ಸು ಸಿಕ್ತು. ಈಗ ಹೋಗಿ ನೋಡು ಸುಮಾರು ಅಲ್ಲಿ ಇಂಪ್ರೂವ್ಮೆಂಟ್ಗಳು ಆಗಿದೆ ಕೂಡ ಅಲ್ಲಿ ಕೂಡ. ಅದಾದ ನಂತರ ಸಾಹಿತ್ಯ ಪರಿಷತ್ತು ನಲ್ಲಿ ಕೂಡ ಅನೇಕ ಬಾರಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಪ್ಪನವರ ಜೊತೆ ಸೇರಿ ನಮ್ಮದು ಮಾತೃ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರೇರಣಾ ರಿಸೋರ್ಸ್ ಸೆಂಟರ್ ಅಂತ ಬೆಂಗಳೂರಿನಲ್ಲಿ 80 ಅಂಗವಿಕಲ ಮಕ್ಕಳುಗಳು, ಕುರುಡ್ರು, ಕಿವುಡ್ರು ಮಕ್ಕಳುಗಳು ಎಲ್ಲ ಇದ್ದಾರೆ. ಅವ್ರು ಏನಂದ್ರೆ ಪ್ರೇರಣಾ ರಿಸೋರ್ಸ್ ಸೆಂಟರ್ ಅವರು ಈ ರಸ್ತೆಯಲ್ಲಿ ಎಷ್ಟೋ ಬಿಸಾಕಿ ಹೋಗಿರ್ತಾರಲ್ಲ ಸರ್, ಅಂಗವಿಕಲ ಮಕ್ಕಳನ್ನ, ಕಣ್ ಕಾಣ್ತಿಲ್ಲ, ಕೈ ಸರಿ, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವರು ಸಾಕ್ತಾರೆ ಪಾಪ. ಒಬ್ರು ಯಶವಂತಪುರದಲ್ಲಿದೆ, ಅದು ನಮಗೆ ಮೊದಲು ಪ್ರೇರಣೆಯಾಗಿದ್ರು. ಪ್ರೇರಣಾ ರಿಸೋರ್ಸ್ ಸೆಂಟರ್ ಅಂತಾನೆ ಅದ್ರ ಹೆಸರು. ಸೊ ನಾವು ನಮ್ಮ ಚಿಕ್ಕಪ್ಪ ಅವರೆಲ್ಲ ಸೇರಿ ಒಂದು ಸಂಸ್ಥೆನ ಮಾಡಿ ಆ ಸಂಸ್ಥೆಗೆ ಸುಮಾರು ಸಾರ್ವಜನಿಕರಿಂದ ಒಂದು 80 ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಆ ಸಂಸ್ಥೆಗೆ ಕೊಟ್ವಿ. ಎರಡನೇ ಪ್ರಾಜೆಕ್ಟ್ ಆಗಿ ನಾವು ನಮ್ಮ ಯೋಧರು ಏನು ಗಡಿನಲ್ಲಿ ಸಾವನ್ನಪ್ತಾರಲ್ಲ ಅವರ ಮನೆಯವರಿಗೆ, ಅವರ ಹೆಂಡತಿ ಮಕ್ಕಳುಗಳಿಗೆ ಸರ್ಕಾರದಿಂದ ಆವತ್ತಿನ ಮಟ್ಟಿಗೆ ಏನು ಕೊಡಬೇಕು ಅದು ಕೊಟ್ಟಿರುತ್ತೆ. ಬಟ್ ನಿರಂತರ ಬದುಕಿಗೆ ಅವ್ರಿಗೂ ಏನಾದ್ರು ಒಂದು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ನಾವು ಹೋಗಿ ಅಪ್ರೋಚ್ ಮಾಡಿ ಅಲ್ಲಿರ್ತಕ್ಕಂಥವ್ರುಗಳಿಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಟೈಲರಿಂಗ್ ಮಿಷಿನ್ ಇರ್ಬೋದು, ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಕ್ಕಂಥದ್ದು, ಜೆರಾಕ್ಸ್ ಮಾಡ್ತಕ್ಕಂಥದ್ದು, DTP ಮಾಡಿಸ್ತಕ್ಕಂಥದ್ದು, ಈ ರೀತಿಯ ಎಲ್ಲ ಎಕ್ವಿಪ್ಮೆಂಟ್ಗಳನ್ನ ಮಾಡಿಕೊಟ್ಟು ಅವರು ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ. ಯಾಕೆಂತ ಹೇಳಿದ್ರೆ ಒಳ್ಳೆ ಹೈ ರ್ಯಾಂಕಿಂಗ್ ಇರ್ತಕ್ಕಂಥ ಆಫೀಸರ್ಸ್ಗಳಿಗೆ ತುಂಬ ಚೆನ್ನಾಗಿ ಸರ್ಕಾರ ಅಲ್ಲೂ ನೋಡ್ಕೊಳ್ಳುತ್ತೆ, ಇವ್ರಿಗೂ ನೋಡ್ಕೊಳ್ಳುತ್ತೆ, ಅದರಲ್ಲೇನಿಲ್ಲ. ಆದರೆ ಪಾಪ ಯಾರೋ ಚಿಕ್ಕ ಚಿಕ್ಕ ಹವಲ್ದಾರರು, ಯಾರೋ ಕಾನ್ಸ್ಟೇಬಲ್ಗಳು, ಇವರ ಮಕ್ಕಳುಗಳಿಗೆ ಮತ್ತು ಅವರಿಗೆ ನಿರಂತರವಾಗಿ ಅವರ ಜೀವನ ಪೂರ್ತಿ ಮಾಡ್ಕೊಳ್ಳೋಷ್ಟು ಆಗೋದಿಲ್ಲ. ಅವ್ರು ಏನಾದರೂ ಬೇರೆಯವ್ರ ಮೇಲೆ ಅವಲಂಬಿತ ಆಗಲೇಬೇಕಾಗುತ್ತೆ. ಹಾಗಾಗಿ ಅವರ ಮಕ್ಕಳುಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಅವ್ರಿಗೆ ಸುಮಾರು ಒಂದು 60 ಲಕ್ಷ ರೂಪಾಯಿಗಳನ್ನ ಅವರಿಗೆ ನಾವೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದ್ವಿ. ಮುಖ್ಯವಾಗಿ ತುಂಬ ನನಗೆ ಆಗಲೇ ಹೇಳಿದಾಗೆ ತೃಪ್ತಿ ಕೊಟ್ಟಂಥ ವಿಷಯ ಏನಂತ ಹೇಳಿದ್ರೆ, ಮಾಲ್ತಿ ಹೊಳ್ಳ ಅಂತ ಹೇಳಿ ತಾವು ಕೇಳಿರ್ಬೋದು. ಅವರು ಪದ್ಮಶ್ರೀ ಅವಾರ್ಡಿ, ಪದ್ಮಭೂಷಣ ಅವಾರ್ಡಿ, ಪ್ಯಾರಾ ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲನ್ನು ತಗೊಂಡಿರ್ತಕ್ಕಂಥವ್ರು. ಅವರು ಸ್ವಂತ ಅಂಗವಿಕಲೆಯವರು, ಅವ್ರು ಇವಾಗಲೂ ವೀಲ್ ಚೇರಲ್ಲೇ ಓಡಾಡ್ತಾರೆ. ಅವರು ಒಂದು 27 ಅಂಗವಿಕಲ ಹೆಣ್ಣು ಮಕ್ಕಳನ್ನು ಸಾಕೊಂಡಿದ್ದಾರೆ ಸ್ವಂತ. ಇದೇ ರೀತಿ ಯಾರೋ ರಸ್ತೆಯಲ್ಲಿ ಬಿಟ್ಟೋಗಿದ್ದವರು, ತಂದ್ಕೊಟ್ಟವರು, ಆ ಥರದವ್ರನ್ನ ಸಾಕೊಂಡಿದ್ದಾರೆ. ಇವರು ಮತ್ತೆ ರಾಹುಲ್ ದ್ರಾವಿಡ್ ಮತ್ತೆ ವೆಂಕಟೇಶ್ ಪ್ರಸಾದ್,
ಕಿರ್ಮಾನಿಯವರು, ಇವರೆಲ್ಲ ಸೇರಿ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದಾರೆ, ಮಾತೃ ಫೌಂಡೇಶನ್ ಅಂತ ಹೇಳಿ ಅದ್ರ ಕೂಡ ಹೆಸರು. ಅವರು ಈ ಮಕ್ಕಳುಗಳಿಗೆ ಆಸರೆಯಾಗಿರಬೇಕು ಅಂತ ಹೇಳಿ ಏನು ಮಾಡಿದರು, 2012ರಲ್ಲಿ ನಮ್ಮ ವಿಶ್ವಕಪ್ ಗೆದ್ದಂಥ ಕ್ರಿಕೆಟ್ ತಂಡದ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಬ್ಯಾಟು, ಧೋನಿ ಗ್ಲೌಸು, ಇದನ್ನೆಲ್ಲ ಹೋಗಿ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಯಾರು ಮಾಲತಿ ಹೊಳ್ಳ ಅವರು, ಇದನ್ನು ನನಗೆ ಕೊಡಿ, ನಾನು ಇದನ್ನು ಆ್ಯಕ್ಷನ್ ಮಾಡಿ ಬಂದಂಥ ದುಡ್ಡಲ್ಲಿ ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಅಂತ. ನಮ್ಮ ಕ್ರಿಕೆಟಿಗರು ಆ ವಿಷಯದಲ್ಲಿ ಮೊದಲ ಹೆಜ್ಜೆ, ಯಾರಿಗಾದರೂ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಮನಸ್ಸಿನಿಂದ ಕೊಡ್ತಕ್ಕಂಥದ್ದು. ಅವಾಗ ಸಚಿನ್ ತೆಂಡೂಲ್ಕರ್ ಅವರು ವರ್ಲ್ಡ್ ಕಪ್ಪಲ್ಲಿ ಗೆದ್ದಂಥ ಬ್ಯಾಟನ್ನು, ಧೋನಿ ವರ್ಲ್ಡ್ ಕಪ್ಪಲ್ಲಿ ಗೆದ್ದಂಥ ಗ್ಲೌಸನ್ನು, ರಾಹುಲ್ ದ್ರಾವಿಡ್ ಅವರು ಕೀಪಿಂಗ್ ಮಾಡ್ತಾ ಇದ್ದ ಗ್ಲೌಸನ್ನು, ಇದನ್ನೆಲ್ಲನೂ ಕೊಟ್ಟಿದ್ರು. ಅವರು ಆಕ್ಷನ್ಗೆ ಹಾಕಿದ್ರು, ಹರಾಜಿಗೆ ಇಟ್ಟಿದ್ರು. ನನಗೆ ಮಾಲತಿ ಹೊಳ್ಳವರು ಮುಂಚಿನೂ ತುಂಬ ಪರಿಚಯ, ಕರೆದಿದ್ರು ಹರಾಜಿಗೆ ಬನ್ನಿ ಅಂತೇಳಿ. ಇಂಥ ಪ್ಲೇಯರ್ಸು ಕೂಡ ಎಲ್ಲ ಇದ್ರು. ನನಗೆ ಆ ಮಕ್ಕಳದು ಎಲ್ಲ ನೋಡಿದಾಗ ಇಲ್ಲ ಇದಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಅಂತ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಸಚಿನ್ ತೆಂಡೂಲ್ಕರ್ ಬಾಟ್ ಇವತ್ತು ನಮ್ಮ ಮನೆಯಲ್ಲಿದೆ. ಇದನ್ನೆಲ್ಲ ಅವತ್ತು ಆಕ್ಷನಲ್ಲಿ ತಗೊಂಡು ಒಂದು ಒಳ್ಳೆಯ ಕಾಜಿಗೆ ಹೋಯ್ತಲ್ಲ ಅನ್ನೋದು ದುಡ್ಡು. ನಮ್ಮನೆ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಇದೆ ಅನ್ನೋದು ಅಥವಾ ಧೋನಿ ಗ್ಲೌಸ್ ಇದೆ ಅಂತಕ್ಕಂಥದ್ದು ಒಂದು ಆದರೆ, ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋಯ್ತಲ್ಲ ಅಂತಕ್ಕಂಥದ್ದು ಇವತ್ತಿಗೊಂದು ಆತ್ಮತೃಪ್ತಿ ಇದೆ. ಹೀಗಾಗಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಆಮೇಲೆ ಕೋವಿಡ್ ಟೈಮ್ನಲ್ಲಿ ನಿಮಗೆ ಗೊತ್ತಂಗೆ ಎಷ್ಟು ಜನ ಸಫರ್ ಆಗ್ತಾ ಇದ್ರು. ಆ ಟೈಮ್ನಲ್ಲಿ ಅವ್ರಗಳಿಗೆ ಹೋಗ್ತಕ್ಕಂಥದ್ದು, ದಿನಸಿಗಳನ್ನ ಕೊಡ್ತಕ್ಕಂಥದ್ದು, ನನ್ನ ಸಂಸ್ಥೆ ಅಥವಾ ಬೇರೆ ಯಾರೋ ಸಹಾಯ ಪಡ್ಕೊಂಡು ಯಾವ ರೀತಿ ಮಾಡ್ಬೇಕಂತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದು, ಆವತ್ತಿನ ಕಾಲದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೋವಿಡ್ ಟೈಮ್ನಲ್ಲಿ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರು. ಅವ್ರಿಗೂ ಹೋಗಿ ಯಾರಾದರೂ ಮಾತಾಡಿಸಿ ಅವ್ರಿಗೂ ಒಂದು ಸ್ವಾಂತನೆ ಹೇಳಿ, ಅವ್ರಿಗೆ ಆ ಸಮಯದಲ್ಲಿ ಒಂದು ವಾಟರ್ ಬಾಟ್ಲಿನ ಅವಶ್ಯಕತೆ ಇರ್ತಿತ್ತು, ಏನಾದರೂ ಅವತ್ತು ಆ ಕ್ಷಣದಲ್ಲಿ ಏನೇನು ಬೇಕಿತ್ತು ಅದನ್ನೆಲ್ಲನೂ, ಗ್ಲೌಸ್ಗಳು, ಮಾಸ್ಕ್ಗಳು ಸರ್ಕಾರದಿಂದ ಏನೇ ಪ್ರೊವೈಡ್ ಮಾಡಿದ್ರು ಕೂಡ ಅವತ್ತು ಅವಶ್ಯಕತೆ ತುಂಬ ಇತ್ತು. ಹಾಗಾಗಿ ಅದನ್ನೆಲ್ಲ ನೀಡ್ತಕ್ಕಂಥ ಕೆಲಸಗಳು, ಸಾಮಾಜಿಕವಾಗಿ ಮತ್ತೆ ನಮ್ಮ ಕಮ್ಯುನಿಟಿ ಕೆಲಸಗಳು ಕೂಡ ಅದನ್ನು ಕೂಡ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು. ಹೀಗಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಾ ಬಂದೆ. ಮನುಷ್ಯ ಇಷ್ಟಪಟ್ಟು ಕೆಲಸ ಮಾಡ್ತಾ ಹೋದರೆ ತಾನು ಬೆಳಿತಾನೆ, ಸಮಾಜಕ್ಕೂ ಪ್ರೇರಣಾದಾಯಕವಾಗಿ ನೆರವಾಗ್ತಾನೆ ಅಲ್ವಾ? ಹೌದು. ಸಮಾಜವನ್ನು ಬೆಳೆಸ್ತಾ ತಾನೂ ಬೆಳೀತಾ ಹೌದು, ಒಂಥರ ಸಂತೋಷಕರವಾದ ಜೀವನವನ್ನು ಮಾಡಲಿಕ್ಕೂ ಅವಕಾಶಗಳಿದ್ದಾವೆ. ಇವತ್ತು ವ್ಯಕ್ತಿ ಒಬ್ಬ ನನಗೆ ಶಕ್ತಿ ಇದೆ ಅನಿಸೋದಾದ್ರೆ, ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂದರೆ ಏನು ನನ್ನ ಅವಶ್ಯಕತೆಗಳಿದೆ ಅದನ್ನು ಮೀರಿ ನನಗೆ ಏನಾದ್ರು ಇದೆ ಅನ್ನೋದಾದರೆ ಅದನ್ನು ಖಂಡಿತ ಸಮಾಜಕ್ಕೆ ಕೊಡಬೇಕು. ಸಮಾಜದಲ್ಲಿ ಯಾರಿಗದ್ರ ಅವಶ್ಯಕತೆ ಇದೆ, ಯಾರದನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ರಾಧಾ ಅಂತ ಹೇಳಿ ಒಬ್ಬರು ಹೇಮಾವತಿ ನಗರದಲ್ಲಿದ್ದಾರೆ. ಅವರು ಒಂದು ದಿವಸ ಒಂದು 4 ಮಕ್ಕಳು ನಮ್ಮ ಆಫೀಸಿಗೆ ಕರ್ಕೊಂಡು ಬಂದರು, ಪ್ರಮೋದ್ ಇವ್ರ ಬಗ್ಗೆ ಕೇಳಿ ಅಂತ. ನಾನು ಅವ್ರನ್ನ ಮಾತಾಡಿಸಿದಾಗ ಅವರು ಈ ರಸ್ತೆ ಬದಿನಲ್ಲಿ ಬೆಲೂನ್ ಮಾರೋದು, ಪೆನ್ ಮಾರೋದು ಮಾರ್ತಿರ್ತಾರೆ, ಆ ಮಕ್ಕಳುಗಳವರು. ಇವರು ಇರ್ತಕ್ಕಂಥ ಸಂಸ್ಥೆ ಏನ್ ಮಾಡಿದೆ, ಆ 4 ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಎಜುಕೇಶನ್ ಕೊಟ್ಟು, ಒಬ್ಬೊಬ್ಬ ಮಗಳು ಕೂಡ SLC ನಲ್ಲಿ 98% 97% ಮಾರ್ಕ್ಸ್ ಅನ್ನ ತಗೊಂಡಿದ್ರು. ಅವ್ರು ನಮ್ಮ ಸಂಸ್ಥೆ ಕರ್ಕೊಂಡು ಬಂದಿದ್ರು, ನೀವು ಇವ್ರ ಬಗ್ಗೆ ಪ್ರಚಾರ ಮಾಡಿ ಅಂತ ಹೇಳಿ ಅಂತ. ಅವ್ರನ್ನ ಕೂರಿಸಿ ನಾನು ಅವರಿಗೆ ಅವರ ಬಗ್ಗೆ ಎಲ್ಲ ಕೇಳ್ಕೊಂಡು ಪ್ರಸಾರ ಮಾಡಿ, ವೈಯಕ್ತಿಕವಾಗೂ ನಮ್ಗೆ ಏನಾದ್ರು ಮಾಡ್ಬೇಕು ಅನ್ಸುತ್ತೆ ಅಂತ ಮಕ್ಕಳನ್ನ ನೋಡಿದಾಗ. ನಮ್ಮ ಸಂಸ್ಥೆಯಿಂದ ಅವ್ರಿಗೆ 2 ವರ್ಷದ ಕಾಲೇಜ್ ಫೀಸ್ಗಳು ಕೊಡೋದಿರ್ಬೋದು, ಅವ್ರಿಗೆ ಬ್ಯಾಗ್ಗಳು, ಲ್ಯಾಪ್ಟಾಪ್ ಕೊಡುವಂತ ವ್ಯವಸ್ಥೆ ಇರ್ಬೋದು. ಇವೆಲ್ಲ ಏನ್ ಮಾಡಿದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಾವು ಕೊಟ್ಟಿದ್ದು ಒಂದ್ ಕಡೆ ಆದ್ರೆ ನಮ್ಗೆ ಆತ್ಮತೃಪ್ತಿ ಇದೆ ಅಲ್ಲ, ನಾನು ಸಮಾಜಕ್ಕೆ ಏನಾದ್ರು ಕೊಟ್ಟೆ ಮಾಡಿದೆ ಅಂತಕ್ಕಂಥದ್ದು. ನಮ್ಮ ಅವಶ್ಯಕತೆಗೆ ಮೀರಿ ನಮ್ಮ ಹತ್ರ ಏನಾದ್ರು ಇದ್ರೆ ಅದನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶವಾಗಿರ್ಬೇಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಪದವಿ ನಂತರದ ನಿಮ್ಮ ದಾರಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅಮ್ಮ ಒಪ್ಕೊಂಡ್ರು, ಅಪ್ಪನೂ ಆ ತದನಂತರದಲ್ಲಿ ಬಹಳ ಸಂತೋಷ ಪಟ್ರು. ನಾನು ಹೇಳಿದ ಕಡೆ ಕೆಲಸಕ್ಕೆ ಹೋಗ್ಲಿಲ್ಲ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ನೀನು ಯಶಸ್ವಿ ಕಂಡಿದೀಯಾ, ತುಂಬಾ ನನಗೆ ಖುಷಿ ಇದೆ ಅಂತ ಹೇಳಿ ಅಂತ ಅವರ ಸ್ನೇಹಿತರ ಹತ್ರ ಎಲ್ಲನೂ ತುಂಬಾ ಸಲ ಹೇಳಿದ್ದಾರೆ. ಇಲ್ಲ, ನನ್ನ ಮಗನ ಬಗ್ಗೆ ಹೆಮ್ಮೆ ಇದೆ ನನಗೆ, ಒಂದು ಒಳ್ಳೆಯ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬಂದು ಇವತ್ತು ಯಶಸ್ವಿ ಆಗಿದ್ದಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ನನಗೂ ಚೆನ್ನಾಗಿ ಏನೇನು ಯಾವ್ಯಾವ್ದು ಕಾರ್ಯಕ್ರಮಗಳಿದೆ, ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇರ್ತಾನೆ ಅಂತಕ್ಕಂಥದ್ದು ಅವ್ರಿಗೂ ತುಂಬಾ ಹೆಮ್ಮೆ ಇದೆ. ಒಟ್ಟಾರೆ ಹೇಳೋದಾದ್ರೆ ಸರ್, ತಂದೆ ತಾಯಿ ಆಶೀರ್ವಾದ, ಅವರ ಒಂದು ಪ್ರೋತ್ಸಾಹ, ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಶ್ರದ್ಧೆ, ಮಾಡ್ತಕ್ಕಂಥ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ಆಗ ತೃಪ್ತಿ ಇದೆ. ನಾನು ನನ್ನ ಜೀವನದಲ್ಲಿ ಇಷ್ಟು ವರ್ಷದ, ನನ್ನ 52 ವರ್ಷದ ಜೀವನದಲ್ಲಿ ನನ್ನ ವ್ಯಾಪಾರ ದೃಷ್ಟಿಗೆ ಬಂದ ನಂತರ, ಪದವಿಯ ನಂತರ ಬಂದ ಮೇಲೆ ಆದಷ್ಟು ನಾನು ಯಶಸ್ಸನ್ನು ಕಂಡಿದ್ದೀನಿ. ಸಮಾಜಕ್ಕೂ ಕೂಡ ನನ್ನ ಕೈಲಾದಷ್ಟು ಮಟ್ಟದ ಸಹಾಯವನ್ನು ಮಾಡಿದ್ದೀನಿ ಅಂತಕ್ಕಂಥದ್ದು ಒಂದು ಹೆಮ್ಮೆ ಅಂತೂ ಖಂಡಿತ ಇದೆ. ಅದೇ ಸಂತೃಪ್ತಿಯಾದ ಜೀವನ. ಹೌದು ಹೌದು, ನಿಜ. ಮುಖ್ಯವಾಗಿ ಅದಕ್ಕೆಲ್ಲನೂ ಪೂರಕವಾಗಿ ತಂದೆ ತಾಯಿಯ ಜೊತೆಗೆ ನನ್ನ ಮಡದಿ ಮತ್ತೆ ಮಕ್ಕಳು, ಸುಮಾ ಅಂತ ಹೇಳಿ ನನ್ನ ಮಡದಿ ಹೆಸರು. ಯಾವಾಗ ಮದುವೆ ಆದರೆ ತಾವು? 1999. ಅವಾಗ್ಲೂ ಅಷ್ಟೇ ಸರಳ ವಿವಾಹ ನಮ್ಮದು. ಅದಕ್ಕೂ ಪೂರ್ಣ ನಮ್ಮ ಚಿಕ್ಕಪ್ಪ ಅವರೇ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಸುಮ್ಮನೆ ಆಡಂಬರದ ಮದ್ವೆ ಎಲ್ಲ ಮಾಡಿಕೊಂಡು ಆಹಾರ ಪದಾರ್ಥಗಳನ್ನ ವೇಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ತಕ್ಕಂಥದಕ್ಕೆ ಹೋಗ್ಬೇಡ, ಸಿಂಪಲ್ ಆಗಿ ಮದುವೆ ಮಾಡ್ಕೊ. ನೀನ್ ಏನ್ ಖರ್ಚು ಮಾಡ್ತೀಯಾ ಅದ್ರಲ್ಲಿ 50% ನೀನ್ ಕೊಡು, 50%
ಅವ್ರ ಮನೆಯಿಂದ ಇಸ್ಕೊಂತಕ್ಕಂಥ ಒಂದು ಪಾಲಿಸಿ ಅವ್ರದ್ದು. ಹ್ಮ್ ಸೊ ಆ ನಿಟ್ಟಿನಲ್ಲಿ ನನಗೆ ಮೈಸೂರು ರಾಘವೇಂದ್ರ ಮಠದಲ್ಲಿ ಆಗಿದ್ದು, ಕೇವಲ 50 ಜನ ಅಷ್ಟೇ ಮದುವೆಯಲ್ಲಿ ಇದ್ದಿದ್ದು, ಸರಳ ವಿವಾಹ ಅದೇ. ಅವು ಬಂದ ಮೇಲೆ ಎಲ್ಲ ನನ್ನ ಕೆಲಸಗಳಲ್ಲಿ ಅವರು ಪ್ರೋತ್ಸಾಹಕವಾಗಿ ಯಾವುದೇ ಕೆಲಸವನ್ನು ಬೇಡ ಅಂದೆ. ಮುಖ್ಯವಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಮನೆಯಲ್ಲಿ ಕೆಲವು ಸಲ ಪ್ರತಿರೋಧ ಬರುವಂಥದ್ದು ಜಾಸ್ತಿ, ಆದರೆ ಯಾವತ್ತೂ ನಾನು ಮಾಡೋ ಕೆಲಸಕ್ಕೆ ಇಲ್ಲ ಅಂತ ಹೇಳಿಲ್ಲ, ಎಲ್ಲದರಲ್ಲೂ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಮಕ್ಕಳು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ, ಸ್ಫೂರ್ತಿ ಮತ್ತು ಸುಪ್ರೀತ್ ಅಂತೇಳಿ. ಈಗ ಅವಳು, ನನ್ನ ಮಗಳು ಡಾಕ್ಟ್ರಾಗಿ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ, ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವರು ಕೂಡ ನನ್ನ ಹಾದಿನಲ್ಲೇ ಹೋಗಿದ್ದಾರೆ. ಈಗ ನನ್ನ ಮಗನನ್ನು ನೋಡ್ತಾ ಇದ್ರೆ ನನಗನ್ಸುತ್ತೆ ಅವನು ಯಾಕೋ ಸಮಾಜ ಸೇವೆ ಕೆಲಸಗಳಲ್ಲಿ ಈಗಲೇ ಕಾಲೇಜಲ್ಲಿ ಯಾವ್ದಾದ್ರು ಕ್ಯಾಂಪ್ಗಳಿಗೆ ಹೋಗ್ತಕ್ಕಂಥದ್ದು, ಹೆಲ್ಪ್ ಮಾಡ್ತಕ್ಕಂಥದ್ದು, ಈ ಥರ ಎಲ್ಲ ಕೆಲಸಗಳನ್ನ ಅವನು ಆಲ್ರೆಡಿ ಅನ್ಕೊಂಡಿದ್ದಾನೆ. ನಾನು ಅದಕ್ಕೆ ಹೇಳೋದು, ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಯಾವ ರೀತಿ ನಮ್ಮನ್ನು ಬೆಳೆಸ್ತಾರೆ, ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಅದು ಆಟೋಮೆಟಿಕ್ ಆಗಿ ನಮ್ಮ ಮಕ್ಕಳಿಗೆ ಅದು ಟ್ರಾನ್ಸ್ಫರ್. ಹೌದು, ತಂದೆ ತಾಯಿಗಳ ಗುಣ ಮಕ್ಕಳಲ್ಲಿ ಬಂದೇ ಬರುತ್ತೆ, ಅಪರೂಪಕ್ಕೆ ವ್ಯತ್ಯಾಸ ಆಗಿಬಿಡುತ್ತೆ. ತಾತಂದು ಮುತ್ತಾತಂದು ಯಾವುದೋ ಬೇಡವಾದ್ದು ಬಂದಿರೋದಿದೆ. ಹೌದು ಹೌದು. ನಿಮ್ಮ ಶ್ರೀಮತಿಯವರು ಸುಮಾ ಅವರು ಯಾವ ಊರಿನವರು? ಅವರು ಮಂಡ್ಯದವರು. ಅವರು BCom ಪದವಿದ್ದಾರೆ. ನನ್ನ ಬಿಸ್ನೆಸ್ಗಳಲ್ಲಿ ನಾನು ಹೆಚ್ಚು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾಗ ಅವರು ಕೂಡ ಬಿಸ್ನೆಸ್ಸಲ್ಲಿ ಅವರದೇ ಆದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ, ಮತ್ತು ನಿತ್ಯ ಕೆಲಸಗಳನ್ನ ಫಾಲೋ ಅಪ್ ಮಾಡ್ತಾರೆ, ಆ ಥರದ್ದೆಲ್ಲನೂ ಕೈ ಜೋಡಿಸ್ತಾರೆ. ವೈಯಕ್ತಿಕವಾಗಿ ತಾವು ಬೆಳೀತಾ ಸಮಾಜಕ್ಕೂ ತಮ್ಮದೇ ಆದ ಕಾಣಿಕೆಯನ್ನು ಸಲ್ಲಿಸ್ತಾ ಸಹಕಾರಿ ಕ್ಷೇತ್ರವನ್ನು ಹೀಗೂ ಮಾಡ್ಬೋದು ಅಂತ ತೋರಿಸಿ, ಮಾಧ್ಯಮ ಕ್ಷೇತ್ರದಲ್ಲಿನೂ ಚೆನ್ನಾಗಿ ಒಂದು ರೀತಿಯಲ್ಲಿ ಪಳಗ್ತಾ ಆ ಕ್ಷೇತ್ರದಲ್ಲೂ ವಿಶೇಷತೆಯನ್ನು ತೋರಿಸಿದಿರಿ. ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲೂ ನೀವು ಕೈ ಹಾಕಿ ಅದರಲ್ಲೂ ಯಶಸ್ಸನ್ನು ಗಳಿಸಿದಿರಿ. ಏಪ್ರಿಲ್ 24ನೇ ತಾರೀಕು ಅಮೇರಿಕಾ ವಿಶ್ವವಿದ್ಯಾಲಯ, ಫ್ರಾಂಕ್ಫರ್ಟ್ ಯೂನಿವರ್ಸಿಟಿ ಅಂತ ಹೇಳಿ, ಅವರು ಗೌರವ ಡಾಕ್ಟರೇಟನ್ನು ಕೊಟ್ಟು ಕೂಡ ಸಮಾಜ ಕ್ಷೇತ್ರದಲ್ಲಿ ಪುರಸ್ಕರಿಸಿದರು. ಬಹುಶಃ ಇವತ್ತು ಗೌರವ ಡಾಕ್ಟರೇಟ್ ಅಂತಕ್ಕಂಥದ್ದು ಸಾಮಾಜಿಕವಾಗಿ ಮಾತಾಡಕ್ಕೆ ಹೋದಾಗ ಅದಕ್ಕೆ ಬೇರೆ ವ್ಯಾಖ್ಯಾನಗಳು ಕೊಡ್ತಾರೆ. ಕೆಲವರು ಹೇಳ್ತಾರೆ ಹಣ ಕೊಟ್ಟರು ಕೂಡ ಇವತ್ತು ಡಾಕ್ಟರೇಟ್ ಕೊಡ್ತಾರೆ ಅನೇಕ ಯೂನಿವರ್ಸಿಟಿಗಳು ಅಂತ ಹೇಳಿ ಅಂತ. ಬಟ್ ಈ ಯೂನಿವರ್ಸಿಟಿ ಬಂದು ಫ್ರಾಂಕ್ಫರ್ಟ್ ಯೂನಿವರ್ಸಿಟಿ ಏನಿದೆ ವಾಷಿಂಗ್ಟನಲ್ಲಿ ಇರ್ತಕ್ಕಂಥದ್ದು, ವೆರಿ ರೆಪ್ಯೂಟೆಡ್ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಇರ್ತಕ್ಕಂಥದ್ದು. ಇವ್ರು ಏನು ಮಾಡ್ತಾರೆ, ಪ್ರತಿ 3 ವರ್ಷಕ್ಕೊಮ್ಮೆ ಭಾರತದಲ್ಲಿ 50 ಜನಕ್ಕೆ ಡಾಕ್ಟರೇಟನ್ನು ಕೊಡ್ತಾರೆ. ಒಂದೊಂದು ಕಂಟ್ರಿಗೆ ಒಂದೊಂದು ವರ್ಷಕ್ಕೆ ಹೋಗ್ತಾರೆ. ಭಾರತಕ್ಕೆ 3 ವರ್ಷಕ್ಕೊಂದ್ಸಲ ಸಿಕ್ಕತ್ತೆ ಅವಕಾಶ. ನಾನು ಆಗಲೇ ಹೇಳಿದಾಗೆ ನಾನು ಏನು CNN, IBN, CNBCನಲ್ಲಿ 2009ರಿಂದ 2013ವರೆಗೆ ಕೆಲಸ ಮಾಡ್ತಿದ್ದೆ. ತಪೇಶ್ ಅಂತ ಹೇಳಿ ಒಬ್ಬರು ವ್ಯಕ್ತಿ ಇದ್ರು, ನಾನು ತುಂಬ ಒಡನಾಟ ಇತ್ತು ಅವ್ರ ಜೊತೆ. ಅವರು ಈ ಯೂನಿವರ್ಸಿಟಿಯ ಕೋಆರ್ಡಿನೇಟರ್. ಅವ್ರೇನು ಮಾಡಿದ್ರು, ಒಂದು ದಿವಸ ನನಗೆ ಫೋನ್ ಮಾಡಿ, ನೀನು ಹಿಂದೆ ಮಾಡಿರ್ತಕ್ಕಂಥ JC ಕೆಲಸಗಳು, ಸಮಾಜ ಕ್ಷೇತ್ರದ ಕೆಲಸಗಳು ಎಲ್ಲರದ್ದು ಒಂದು ದಾಖಲಾತಿಗಳನ್ನ ಕೊಡ್ತೀನಿ, ಬಟ್ ಯಾವುದೇ ಥರವಾದ ಆ ಯೂನಿವರ್ಸಿಟಿಗಳಲ್ಲಿ ಯಾವುದೇ ಥರವಾದ ಇನ್ಫ್ಲೂಯೆನ್ಸು ಆ ಥರದ್ದೇನು ನಡೆಯೋದಿಲ್ಲ, ಒಂದು ಪ್ರಯತ್ನ ಪಡೋಣ ಪ್ರಮೋದ್ ಅಂತ ಹೇಳಿ ಕೇಳಿದ್ರು. ಕೊಟ್ಟಿದ್ದೆ. 15-20 ದಿವಸ ಯಾವುದೇ ಥರವಾದ ಪ್ರತಿಕ್ರಿಯೆ ಬಂದಿರಲಿಲ್ಲ ಯೂನಿವರ್ಸಿಟಿಯಿಂದ. ಆಮೇಲೆ ಒಂದು ದಿವಸ ರಾತ್ರಿ 3 ಗಂಟೆನಲ್ಲಿ ನನಗೆ ಮೇಲಲ್ಲಿ ಬಂದಿತ್ತು. ನಾನು ಬೆಳಗ್ಗೆ ನೋಡಿದಾಗ ತಂದೆ ತಾಯಿ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ನಿಮ್ಮನ್ನು ಕನ್ಸಿಡರ್ ಮಾಡಿದ್ದೀವಿ ಇದಕ್ಕೆ ಅಂತ ಹೇಳಿ ಅಂತ ಮೇಲ್ ಬಂದಿತ್ತು. ಏಪ್ರಿಲ್ 26ನೇ ತಾರೀಕು ದೆಹಲಿನಲ್ಲಿ ಕಾರ್ಯಕ್ರಮ ನಡೀತು. ನನ್ನ ಸಾಮಾಜಿಕ ಕ್ಷೇತ್ರದ ನಿಲುವು ಕೆಲಸಗಳು ಈ ರೀತಿ ನಡ್ಕೊಂಡು ಬರ್ತಾರೆ. ನಿಜ, ಸಮಾಜ ಗಮನಿಸುತ್ತೆ, ಗೌರವಿಸುತ್ತೆ, ಸಹಜ ಅಲ್ವಾ? ನಿಮ್ಮ ಕೆಲಸಗಳು ಚೆನ್ನಾಗಿತ್ತಂದ್ರೆ ನೀವು ಕೇಳೋದೇ ಬೇಡ ಅಲ್ವಾ? ಹೌದು, ಖಂಡಿತ ಖಂಡಿತ. ಖುಷಿ ಆಯಿತು ಪ್ರಮೋದ್ ಅವರೇ. ನಾವು ಮೊದಲಿಗೆ KPSC ಸೇರಿಸ್ಬೇಕಾಗಿತ್ತು ಅಂತ ಅಂದ್ಕೊಂಡು ಯೋಚನೆ ಮಾಡುವಾಗ ಈಗ D ಸೇರಿತು, ಡಾಕ್ಟರ್. ಹಾಗಾಗಿ ಈಗ ನಾವು ಡಾಕ್ಟರ್ KPS ಪ್ರಮೋದ್ ಅಂತ ಹೇಳಬೇಕಾಗತ್ತೆ. ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಡಾಕ್ಟರ್ ಪ್ರಮೋದ್ ಅವರೇ. ನಮಸ್ಕಾರ. ಆಕಾಶವಾಣಿನಲ್ಲಿ ಒಂದು ಈ ರೀತಿ ಅವಕಾಶ ಸಿಕ್ಕಿದ್ದು, ನನ್ನ ಜೀವನದ ಎಲ್ಲ ಆಗುಹೋಗುಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಾಸನದ ಆಕಾಶವಾಣಿ ಕೇಂದ್ರಕ್ಕೆ, ವಿಜಯ ಅಂಗಡಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿ. ನಮಸ್ಕಾರ. ನಮಸ್ಕಾರ.